Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 12 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 13th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರಿದೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ 2 ಚಾನೆಲ್ ಗೆ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಅಂಡ್ ಮುಖ್ಯವಾಗಿ ಲೈಕ್ ಮಾಡ್ಬಿಡಿ. ವಿಡಿಯೋ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಮಾಡಿ ನೀವು ಕೊಡೋ ಕೆಲವೊಂದು ಪಾಯಿಂಟ್ಸ್ ಇಂದ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ನಮ್ಮ ಚಾನೆಲ್ ಗ್ರೋತ್ ಗೂ ಹೆಲ್ಪ್ ಆಗುತ್ತೆ. ಈ ತರ ಒಳ್ಳೆ ಸೀರೀಸ್ ನ ನಿಮ್ ಮುಂದೆ ತರೋದಕ್ಕೆ ನನಗೆ ತುಂಬಾ ಸಪೋರ್ಟಿವ್ ಆಗಿ ಎಂಕರೇಜಿಂಗ್ ಆಗು ಇರುತ್ತೆ. ಬನ್ನಿ 13th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ಮ ಹೀರೋಯಿನ್ ಅವ್ರಿಗೂ ಮತ್ತೆ ಅಂದ್ರೆ ಕೊರಿಯನ್ ಅವ್ರಿಗೂ ಮತ್ತೆ ಚೈನೀಸ್ ಅವ್ರಿಗೂ ಫಸ್ಟ್ ಲೆವೆಲ್ ಕಾಂಪಿಟೇಷನ್ ಮುಗೀತು. ಅದು ಟೈಲ್ ಬಂದು ಮುಗ್ದಿದೆ. ನಮ್ಮ ಹೀರೋಯಿನ್ ಅವರ ಇಂಗ್ರೀಡಿಯೆಂಟ್ ಪಾಪ ಕಷ್ಟಪಟ್ಟು ಮಾಡಿದ್ರು. ಅದನ್ನ ಈ ಜೇಸನ್ ಅನ್ನೋನು ಸುಮ್ನೆ ಅವ್ರು ಚೆನ್ನಾಗಿ ಎಲ್ಲಿ ಮಾಡ್ಬಿಡ್ತಾರೋ ಎಲ್ಲಿ ವಿನ್ ಆಗ್ಬಿಡ್ತಾರೋ ಅಂತ ಹೇಳಿ ಅದನ್ನ ಎತಿ ಚೈನಾ ಅವ್ರಿಗೆ ಬೇಕಂತ ಕೊಟ್ಬಿಟ್ಟ. ಇವಾಗ ಅವ್ರು ವಿನ್ ಆದ್ರು ಅನ್ನೋದನ್ನ ಬಟ್ ಅವ್ರ ಕೈಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ತೈಲಂಗ್ ಕೂಡ ಇಲ್ಲ ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಅದ್ರ ಕದ್ದು ಮುಚ್ಚಿ ಅವ್ರು ಯೂಸ್ ಮಾಡ್ತಾರೆ ಅಂತ ಗೊತ್ತಿದ್ದು ಇಂಗ್ರೀಡಿಯೆಂಟ್ ನೀನ್ ತಗೊಂಡು ಯೂಸ್ ಮಾಡಿದ್ವಿ ಅಂದ್ರೆ ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ತರ ಹೇಳಿ ಅವರೇ ಸೋಲ್ನ ಒಪ್ಕೊಂಡ್ರು. ಇದ್ರೂ ಇಬ್ರು ಅಡ್ಗೆಗಳು ಚೆನ್ನಾಗಿತ್ತಲ್ವಾ, ಅದಿಬ್ಬರು ನಾಡಿನವ್ರಿಗೂ ಚೆನ್ನಾಗಿರಲ್ಲ ಅಂತ ನಮ್ ಹೀರೋ ಅದನ್ನ ಟೈ ಅಂತ ಹೇಳ್ಬಿಟ್ಟ. ಅಷ್ಟೇ ಅಲ್ಲ ಈ ಟೈ ಅಂತ ಒಪ್ಕೊಂಡ್ರೆ ನಿಮ್ಗೊಂದ್ ಫೇವರ್ ಕೂಡ ಮಾಡ್ತೀವಿ ಅಂತ ಅವ್ನು ಹೇಳಿದ್ದಲ್ವಾ, ಅದರಿಂದ ಅಯ್ಯುಹೋನ್ ಕೂಡ ಒಪ್ಕೊಂಡು ಸುಮ್ನೆ ಆಗ್ಬಿಟ್ಟ. ಅದಾದ್ಮೇಲೆ ಲಾಸ್ಟ್ ಅಂಡ್ ಫೈನಲ್ ಆ ತೈಲಂಗು ಮತ್ತೆ ಅವ್ರ ಕಡೆಯವರೆಲ್ಲ ನಮ್ ಹೀರೋಯಿನ್ ಗೆ ಸಾರಿನೂ ಹೇಳಿದ್ರು. ಜೊತೆಗೆ ನಮ್ ಹೀರೋಯಿನ್ ಚಾಲೆಂಜ್ ಕೂಡ ಮಾಡಿದ್ಲು, ನಾಳೆ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ ಆಗೋದು ಅಂತ. ಇವಾಗ ಅವಳು ಸಪರೇಟ್ ಆಗಿ ಅವ್ರ ರೂಮ್ಗೆ ಬಂದ್ಬಿಟ್ಟು ಪೇಚಾಡ್ತಾ ಇರ್ತಾಳೆ. ಹೆಂಗೆ ಅಷ್ಟು ದೊಡ್ಡ ಕುಕ್ಕು ಮುಂದೆ ನಾನು ಹೆಂಗ್ ಹತ್ರ ಡೈಲಾಗ್ ಹೇಳಕ್ ಆಯ್ತು, ನಾನು ಹೆಂಗ್ ಅವ್ರಿಗೆ ಚಾಲೆಂಜ್ ಮಾಡಕ್ ಆಯ್ತು ಅಂದಾಗ ಹೌದೌದು ಮೇಡಮ್ ನೀವು ಸ್ವಲ್ಪ ಓವರ್ ಆಗಿ ಚಾಲೆಂಜ್ ಮಾಡ್ಬಿಟ್ರಿ ಅಂತ ಹೇಳಿದಾಗ ಇವಳು ಅಂತಾಳೆ ನೋನೋ ನಾಳೆ ಹೆಂಗಾದ್ರು ಮಾಡಿ ವಿನ್ ಆಗ್ಬೇಕು, ಈ ದೊಡ್ಡ ನನ್ ಮಾನ ಮರ್ಯಾದೆ ಪ್ರಶ್ನೆ ಇಲ್ಲಾಂದ್ರೆ ಎಲ್ಲ ಹೊರಟೋಗುತ್ತೆ ಅಂದಾಗ ಮೇಡಮ್ ನೀವ್ ಸೂಪರ್ ಆಗಿ ಮಾಡ್ತೀರಾ ಬಿಡಿ, ನಿಮ್ ಕೈ ಚಳಕ ಯಾರಿಗಿದೆ, ನೀವ್ ಸಕ್ಕದಾಗ ಅಡಿಗೆ ಮಾಡ್ಬಿಡ್ತೀರಾ ಅಂತ ಎಲ್ಲರೂ ಸೇರಿ ನಮ್ ಹೀರೋಯಿನ್ ಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ ಹೀರೋಯಿನ್ ತಲೆಯಲ್ಲಿ ಓಡ್ತಾ ಇರೋದೇನು, ಯಾವಾಗ ಈ ಕಾಂಪಿಟೇಷನ್ ಅವರು ಫಿಕ್ಸ್ ಮಾಡಿದ್ರು ಅವಾಗ ಇವರ ಮೆಣಸಿನ ಪುಡಿನ ಇಟ್ಕೊಂಡು ಆ 3 ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಕೂಡ ಯಾವ ತರ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಈಗ ಮುಖ್ಯವಾದ ಮೆಣಸಿನ ಪುಡಿ ಆ ಇಂಗ್ರೀಡಿಯೆಂಟ್ ಇವ್ರ ಹತ್ರ ಇಲ್ಲ ಅಂದ್ರೆ ಸಡನ್ ಆಗಿ ಅಡಿಗೆ ಚೇಂಜ್ ಮಾಡೋ ತರ ತಾನೇ ಇರುತ್ತೆ. ಇವಾಗ ಸೆಕೆಂಡ್ ಲೆವೆಲ್ ಗೆ ಏನ್ ಅಡಿಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅಂದ್ರೆ ಇವಾಗ ಮೆಣಸಿನ ಪುಡಿ ಇಲ್ದೆ ಬೇರೆ ಏನ್ ಡಿಶ್ ನೀವು ತಯಾರು ಮಾಡ್ತೀರಾ ಅನ್ನೋ ತರ ಕೇಳಿದಾಗ ನಮ್ ಹೀರೋಯಿನ್ ಕೂಡ ಹೇಳ್ತಾಳೆ ಇವಾಗ ಸೆಕೆಂಡ್ ಲೆವೆಲ್ ಕಾಂಪಿಟೇಷನ್ ಯಾವ ಬೇಸ್ ಮೇಲೆ ಇರೋದು, ಚೈನೀಸ್ ಅಲ್ಲಿ ಇರೋ ಒಂದು ಫೇಮಸ್ ಡಿಶ್ ನ ಅಂದ್ರೆ ಅವ್ರು ಮಾಡೋ ಒಂದು ಡಿಶ್ ನ ಇವ್ರು ಮಾಡ್ಬೇಕು ಅಂತ ತಾನೆ. ಸೊ ನಮ್ ಹೀರೋಯಿನ್ ಹೇಳ್ತಾಳೆ ನಾವ್ ಇವಾಗ ನೆಕ್ಸ್ಟ್ ಮಾಡ್ತಾ ಇರೋ ಅಡಿಗೆ ಹೆಸರು ಒಂದು ಕಾಮ್ನೆಸ್ ಇರೋ ತರ ಒಂದು ಅಡಿಗೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಡೆದಿರೋ ವಿಷಯ ನೀವು ಹೇಳ್ತಾ ಇರೋದು ಅಮೆರಿಕಾಗೂ ಮತ್ತೆ ಚೈನಾ ಅವ್ರಿಗೂ ಯಾವ್ದೋ ಒಂದು ವಿಷಯಕ್ಕೆ ಸ್ವಲ್ಪ ಬಾಯಿ ಮಾತು ನಡೆದಿರುತ್ತೆ. ಆ ಟೈಮ್ ಅಲ್ಲಿ ಅಲ್ಲಿರೋರೆಲ್ಲ ಸ್ವಲ್ಪ ಕೋಪದಲ್ಲಿ ಇರ್ತಾರೆ ಅಂತ ಹೇಳಿ ಚೈನಾದವರು ಈ ಡಿಶ್ ನೇ ಮಾಡಿ ಅಲ್ಲಿರೋರ್ನೆಲ್ಲ ಕಾಮ್ ಮಾಡಿಸಿದ್ರಂತೆ. ಸೊ ಇದು ಬಂದು 2 ದೇಶದ ಮಧ್ಯೆ ಒಂದು ಫ್ರೆಂಡ್ಶಿಪ್ ನ ಬಾಂಡ್ ಮಾಡೋ ತರ ಒಂದು ಡಿಶ್. ಸೊ ನಾವ್ ಅದನ್ನ ಮಾಡೋಣ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಜೊತೆಗೆ ಅದಕ್ಕೆ ಯಾವ ತರ ಇಂಗ್ರೀಡಿಯೆಂಟ್ಸ್ ನ ತಯಾರಿ ಮಾಡ್ಬೇಕು ಅನ್ನೋದನ್ನ ಕೂಡ ಅಲ್ಲಿರೋರ್ ಜೊತೆ ಡಿಸ್ಕಸ್ ಮಾಡ್ತಾಳೆ. ನೀವ್ ಅದ್ ಮಾಡಿ ನೀವ್ ಇದು ಮಾಡಿ ಅಂತ ಕೂಡ ಹೇಳ್ತಾಳೆ. ಇವಾಗ ಇವಳು ಫ್ಯೂಚರ್ ಅಲ್ಲಿರೋ ಡಿಶ್ ಮಾಡ್ತಾ ಇರೋದ್ರಿಂದ ಅದು ಚೈನಾ ಡಿಶ್ ಹೆಂಗಾಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಬಟ್ ಇದು ಒಂದು ಹಳೆ ಡಿಶ್ ಅಂತಾನೆ ಹೇಳ್ಬೋದು. ಚೈನಾನಲ್ಲಿ ಸುಮಾರು ವರ್ಷಗಳಿಂದ ಒಂದು ಪೌರಾಣಿಕತ್ವ ಹೊಂದಿರೋ ತರ ಒಂದು ಡಿಶ್ ಇದು. ಅದೊಂದು ಬಾತ್ಕೋಳಿ ಇರುತ್ತಲ್ಲ, ಬಾತ್ಕೋಳಿನ ಇಟ್ಬಿಟ್ಟು ಏನೋ ಮಾಡ್ತಾರೆ ಆತರ ಒಂದು ಡಿಶ್. ಅದ್ರ ಬಗ್ಗೆ ಇವಳು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಈ ತರ ಇವರೆಲ್ಲ ಒಂದ್ ಕಡೆ ಪ್ಲಾನ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಆ ಚೈನೀಸ್ ಕುಕ್ಸ್ ಇರ್ತಾರಲ್ಲ ಅವರೆಲ್ಲ ಕೂತ್ಕೊಂಡು ನಮ್ ಹೀರೋಯಿನ್ ಮಾಡಿರೋ ಅಡ್ಗೆ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಆ ತೈಲಂಗ್ ಮಾತ್ರ ತಾನೆ ಅದನ್ನ ಟೇಸ್ಟ್ ಮಾಡಿದ್ದು, ಅವ್ರಿಗಂತೂ ಇವಾಗವರೆಗೂ ಟೇಸ್ಟ್ ನಾಲ್ಗೆ ಮೇಲೆನೆ ಇದೆ, ಅಷ್ಟೊಂದು ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ನಾವು ಅವ್ರನ್ನ ತುಂಬಾ ಕಡಿಮೆ ತೂಕ ಮಾಡ್ಬಿಟ್ವಿ, ಬಟ್ ನಮ್ಗೆ ಒಂದು ಹೆವಿ ಕಾಂಪಿಟೇಷನ್ ಕೊಡೋ ತರಾನೇ ಇದಾರೆ. ನೆಕ್ಸ್ಟ್ ರೌಂಡ್ ಅಲ್ಲಿ ನಾವ್ ಹೆಂಗಾದ್ರೂ ಮಾಡಿ ವಿನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಆ ರಾಜ್ಯಸಭೆಯಿಂದ ಮಂತ್ರಿಗಳೆಲ್ಲ ಹೋಗ್ಬೇಕಾದ್ರೆ ಈ ತರ ಈ 2 ಕುಕ್ಸ್ ಮಾಡಿರೋ ಅಡಿಗೆಗಳ ಬಗ್ಗೆನೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಚೈನಾದವ್ರು ಕೂಡ ಏನ್ ಕಡಿಮೆ ಅಲ್ಲ, ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರಲ್ವಾ ಹಂಗೆ ಹಿಂಗೆ ಅಂತ. ಇದ್ರೂ ನಮ್ ಕುಕ್ಸ್ ಬಗ್ಗೆ ಈ ತರ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಹಿಂಗ ಆಗೋಯ್ತಲ್ಲ ಅಂತ ಮಾತಾಡುವಾಗ ಅವರಿಂದ ತಾನೇ ಜೇಸನ್ ಅನ್ನೋನ್ ಇರ್ತಾನೆ. ಟಾಪಿಕ್ ನ ಡೈವರ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ನೋಡಿ ಮೂನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಅಂತ ಕೇಳ್ತಾನೆ. ಇವನೇನೋ ಕಿತಾಪತಿ ಮಾಡ್ದಂಗಿದ್ದಾರೆ, ಅದಕ್ಕೆ ಸಂಬಂಧ ಇಲ್ಲದೆ ಮಾತಾಡ್ತಾ ಇದ್ದಾನೆ ಅಂತ ನೋಡ್ತಾರೆ. ಅಷ್ಟೆಲ್ಲ ಅಲ್ಲಿರೋರೊಬ್ರು ಬಂದ್ಬಿಟ್ಟು ಜೇಸನ್ ಕರೀತಾರೆ. ಮಹಾರಾಜ್ ಅವ್ರು ನಿಮ್ಮನ್ನ ನೋಡ್ಬೇಕಂತ ಇದ್ದಾರೆ ಅಂತ. ಬೇರೆನಕ್ಕೆ ಅವನನ್ನ ಬೈಯೋದಿಕ್ಕೆ. ಎಷ್ಟು ಧೈರ್ಯ ಇದ್ರೆ ಕಿಚನ್ ಇಂಗ್ರೀಡಿಯೆಂಟ್ ನ ಅವ್ರು ಕಷ್ಟಪಟ್ಟು ಮಾಡಿರೋದನ್ನ ಎತ್ತಿ ಚೈನಾ ಅವ್ರಿಗೆ ಕೊಡ್ತೀಯ ಅಂತ ಬೈಯವಾಗ ಅವನಂತಾನೆ ಮಹಾರಾಜ ಅದು ಇಂಗ್ರೀಡಿಯೆಂಟ್ ಅಂದ್ರೆ ಇವ್ರು ಯೂಸ್ ಮಾಡತ್ರ ಇಂಗ್ರೀಡಿಯೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಇಲ್ಲದೆ ತಗೊಂಡ್ಬಂದ್ಬಿಟ್ಟಿದ್ದಾರೆ, ಅದು ನಿಮ್ಗೆ ಹಾನಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಿಂಗ್ ಮಾಡಿದೆ, ದಯವಿಟ್ಟು ಏನಕ್ಕೆ ಕ್ಷಮಿಸ್ಬಿಡಿ ಅಂತ ಒಂದು ಆಕ್ಟಿಂಗ್ ನ ಮಾಡ್ತಾನೆ. ಇವ್ನ್ ಮಾಡ್ತಾ ಇರೋದಲ್ಲ ಆಕ್ಟಿಂಗ್ ಅಂತ ಅಲ್ಲೇ ನಿಂತ್ಕೊಂಡಿರೋ ರಾಯಲ್ ಸೆಕ್ರೆಟರಿಗೆ ಚೆನ್ನಾಗೇ ಗೊತ್ತು. ಸಾಕ್ ನೀನ್ ಆಕ್ಟಿಂಗ್ ಮಾಡಿದ್ದು ಏನೋ ಇರೋದನ್ನೆಲ್ಲ ಎತ್ ಕೊಟ್ಬಿಟ್ಟ ಅಥವಾ ಏನಾದ್ರು ಇಟ್ಟಿದ್ಯಾ ಅಂತ ಕೇಳಿದಾಗ ಇಲ್ಲ ಮಹಾರಾಜ ಸ್ವಲ್ಪ ಮಾತ್ರನೇ ಕೊಟ್ಟಿದ್ದು, ಇನ್ನು ಸ್ವಲ್ಪ ಸ್ಟೋರ್ ರೂಮ್ ಅಲ್ಲೇ ಇದೆ ಅಂತ ಹೇಳಿದಾಗ ನಮ್ ಹೀರೋ ರಾಯಲ್ ಸೆಕ್ರೆಟರಿಗೆ ಹೇಳ್ತಾರೆ ಆ ಮಿಕ್ಕಿರೋ ಮೆಣಸಿನ ಪುಡಿ ಅದೆಲ್ಲ ಏನಿದೆ ಅದನ್ನೆಲ್ಲ ಎತ್ತಿ ನಮ್ಮ ಹೀರೋಯಿನ್ ಗೆ ಸೇರೋ ತರ ಮಾಡಿ ಅಂದಾಗ ರಾಯಲ್ ಸೆಕ್ರೆಟರಿ ಕೂಡ ಸರಿ ಅಂತ ಹೇಳ್ಬಿಟ್ರು. ಇವಾಗ ಈ ವಿಷಯ ಎಲ್ಲ ರಾಜ
ಮಾತಾಗಿ ಕೂಡ ಹೋಗುತ್ತೆ, ಅಜ್ಜಿ ಅವ್ರಿಗೆ ಕೂಡ ಹೋಗುತ್ತೆ. ಇವತ್ತು ಸಭೆನಲ್ಲಿ ಏನೆಲ್ಲ ನಡೀತು, ಯಾವ ತರ ಎಲ್ಲ ಅಡಿಗೆಗಳು ಮಾಡಿದ್ರು ಅನ್ನೋ ವಿಷಯನೂ ಹೋಯ್ತು. ಪ್ಲಸ್ ಆ ಜೇಸನ್ ಬಂದು ಈ ತರ ಆ ಇಂಗ್ರೀಡಿಯೆಂಟ್ ನ ಎತ್ಕೊಂಡೋಗಿ ಚೈನಾ ಅವ್ರಿಗೆ ಕೊಟ್ಬಿಟ್ಟ ಅಂತ ಕೂಡ ಗೊತ್ತಾಯ್ತು. ಈ ಜೇಸನ್ ಏನ್ ಬೇಕಂತ ಮಾಡ್ತಾ ಇದಾನ ಅಥವಾ ನಿಜವಾಗ್ಲೂನೇ ನಮ್ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅನ್ನೋದೇನಾದ್ರು ಮಾಡ್ತಿದಾನ, ಅವನು ಏನ್ ಪ್ಲಾನ್ ಮಾಡ್ತಾ ಇದಾನೋ ಗೊತ್ತಾಗ್ತಾ ಇಲ್ವೇ ಅಂತ ಮಾತಾಡ್ಕೊಂಡ್ರು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮೋಗ್ಜನ ಕೂಡ ತೋರಿಸ್ತಾರೆ. ಅವಳು ಬಂದ ಜೂನಿಯರ್ ಕುಕ್ ನ ಕರೆದು ಸರಿಯಾಗಿ ಬೈತಾ ಇರ್ತಾಳೆ. ಏನ್ ನೀನು ನಾನು ನಿನ್ಗೆ ಹೇಳಿದ್ದೇನು, ನೀನ್ ಮಾಡಿದ್ದೇನು, ನನ್ನ ಪ್ಯಾಕೆಟ್ ಕೊಟ್ಟು ನಿನ್ಗೆ ಆ ಒಂದು ಏನೋ ಪಾಯ್ಸನ್ ಕೊಟ್ಟಿರ್ತಾಳಲ್ಲ ಅದನ್ನ ಕೊಟ್ಟು ಎಷ್ಟು ದಿನ ಆಯ್ತು, ಅಟ್ಲೀಸ್ಟ್ ಈ ಕಾಂಪಿಟೇಷನ್ ಅಲ್ಲಾದ್ರೂ ಯೂಸ್ ಮಾಡು ಅಂದೆ. ಫಸ್ಟ್ ರೌಂಡೇ ಮುಗ್ದೋಯ್ತು, ನೀನ್ ಇನ್ನೂ ಯೂಸ್ ಮಾಡಿಲ್ಲ, ಇವಾಗ ಇನ್ಮೇಲಾದ್ರೂ ಮಾಡ್ತೀಯಾ ಅಥವಾ ವಿಲೇಜ್ ಅಲ್ಲಿರೋ ನಿಮ್ಮ ಅಮ್ಮ ಕತೆ ನಾನು ಏನಾದ್ರು ನೋಡ್ಕೋಬೇಕಾ ಅನ್ನೋ ತರ ಬೆದರಿಸ್ತಾರೆ. ಅವ್ರ ಅಮ್ಮ ಹೆಸರು ಎತ್ತಿದ ತಕ್ಷಣ ಇವ್ನಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪಾಪ ತುಂಬಾ ಭಯ ಪಡ್ತಾನೆ. ಹಂಗೋ ಹಿಂಗೋ ಇವತ್ತು ನೈಟ್ ಮುಗಿತು. ನೆಕ್ಸ್ಟ್ ಡೇ ಕಾಂಪಿಟೇಷನ್ ದಿನ ಕೂಡ ತೋರಿಸ್ತಾರೆ. ಈ ಕಾಂಪಿಟೇಷನ್ ಗೆ ಬಂದು ಅದೇ ಡಿಶ್ ನ ಅದ್ಲು ಬದಲು ಆಗಿ ತಾನೆ ಮಾಡ್ಬೇಕು, ಅದನ್ನ ಅನೌನ್ಸ್ ಮಾಡಿದ್ದು ಆಯ್ತು. ಇವಾಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿ ಅಂತ ಕೂಡ ನಮ್ ಹೀರೋ ಹೇಳ್ಬಿಟ್ಟ. ಅದರಿಂದ ಈ ಕಡೆ ನಮ್ ಹೀರೋ ಟಕ್ ಟಕ್ ಅಂತ ಬಂದವಳ ಅವ್ರ ಗ್ರೂಪ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ನೀವ್ ಅದ್ ಮಾಡಿ, ನೀವ್ ಈ ತರಕಾರಿ ಕಟ್ ಮಾಡಿ, ನೀವ್ ಅದನ್ನ ಪೌಡರ್ ಮಾಡಿ ಅಂತ ಎಲ್ಲರಿಗೂ ಕೆಲ್ಸನ ಬೇರೆ ಬೇರೆ ಮಾಡಿ ಕೊಡ್ತಾ ಇರ್ತಾಳೆ. ಆಪೋಸಿಟ್ ಅಲ್ಲಿ ಕೂಡ ಏನೋ ಅಡಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಗಮ್ ಅಂತ ಒಂದು ಸ್ಮೆಲ್ ಇವ್ರಿಗಲ್ಲ, ಇದೇನಿದು ಸಡನ್ ಆಗಿ ಒಂದು ಫ್ಲವರ್ ಸ್ಮೆಲ್ ಬರ್ತಾ ಇದೆ, ಇಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೆ ಆಪೋಸಿಟ್ ಅಲ್ಲಿ ಇರೋ ಚೈನಾದವರು ಒಂದು ದೊಡ್ಡ ಗಿಡನೇ ತಗೊಂಡ್ ಬಂದಿದ್ದಾರೆ. ಅದನ್ನ ರೆಡ್ ಕಲರ್ ಬಟ್ಟೆ ಹಾಕಿ ಮುಚ್ಚಿಟ್ಟಿದ್ರು. ತೆಗ್ದಿದ ತಕ್ಷಣ ಒಂದು ಯೆಲ್ಲೋ ಕಲರ್ ಫ್ಲವರ್, ಲೋಟಸ್ ಫ್ಲವರ್, ಅದು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿರೋರೆಲ್ಲ ಸ್ಟನ್ ಆಗ್ಬಿಟ್ರು. ಆಕ್ಚುಲಿ ಇದು ಕೂಡ ಕೊರಿಯಾದಲ್ಲಿ ಮಾಡ್ತಾ ಇದ್ದು ಒಂದು ಹಳೆ ಕಾಲದ ಅಡಿಗೆ. ಈ ತರ ಒಂದು ಲೋಟಸ್ ಫ್ಲವರ್ ಅಲ್ಲಿ ಅದನ್ನ ಮಾಡೋದು. ಅದನ್ನ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಟ್ರು. ಯುಹನ್ ಹೇಳ್ತಾನೆ, ಇದೆಲ್ಲ ನಮ್ ನಾಡಿನಲ್ಲಿ ಇವಾಗ ಜಾಸ್ತಿ ಬೆಳೀತಾ ಇದೀವಲ್ಲ, ಇದು ನಮ್ ನಾಡಿನಲ್ಲಿ ಫೇಮಸ್ ಆಗಿರೋ ಒಂದು ಡಿಶ್, ಬಟ್ ಹಳೆ ಕಾಲದಲ್ಲಿ ಕೊರಿಯಾದೇ ಅಲ್ವಾ ಇದು ಅನ್ನೋ ತರ ಮಾತಾಡ್ಕೊಂಡು ಎಲ್ಲರೂ ಅಡಿಗೆನ ಸ್ಟಾರ್ಟ್ ಮಾಡಿದ್ರು. ನಮ್ ಹೀರೋಯಿನ್ ಗೆ ಒಂಥರ ಶಾಕಿಂಗ್ ಆಗಿರುತ್ತೆ. ಇದ್ರೂನು ಇವಾಗ ಅವಳು ಮಾಡ್ತಾ ಇರೋದನ್ನ ನೋಡ್ಕೊಂಡು ಅದ್ರ ಕಡೆ ಗಮನ ಕೊಡ್ಬೇಕಲ್ವಾ. ಸೊ ಅದನ್ನ ಎತ್ತು, ಅದನ್ನ ಕುಕ್ಕಿ ಹಾಕು, ಬಾಣ್ಲಿ ಒಳಗಡೆ ಇಡು ಅಂತ ಏನೇನೋ ಮಾಡ್ತಾ ಇರ್ತಾಳೆ. ಅವಳ ಕೈಗೆ ಪಾಪ ಗಾಯ ಆಗಿದೆ. ಅಲ್ಲಿಂದ ಬಂದಾಗಿಂದ ಅವಳ ಕೈಲ ಕತ್ತಿ ಇಟ್ಕೊಂಡು ಕಟ್ ಮಾಡಕ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಬಟ್ ಹಂಗೋ ಹಿಂಗೋ ಕಷ್ಟಪಟ್ಟು ಜೊತೆಗೆ ಸೇರ್ಕೊಂಡ್ ಮಾಡ್ತಾ ಇರ್ತಾಳ. ಇವನ್ ಬೇರೆ ಬಾಯ್ ಇಟ್ಕೊಂಡ್ ಸುಮ್ನೆ ಹೇಳ್ದೆ, ಏನು ನಿಮ್ಮ ಅಡಿಗೆ ಮಾಡ್ತಾ ಇರೋರೇನೋ ಬಾತ್ಕೋಳಿನ ಇಟ್ಕೊಂಡೇನೋ ಮಾಡ್ತಾ ಇದಾರೆ. ಸಾಧಾರಣವಾಗಿ ಒಂದು ಬಾತ್ಕೋಳಿ ಡಿಶ್, ಅದು ನಾರ್ಮಲ್ ಡಿಶ್ ಆಯ್ತಲ್ವಾ, ಆಲ್ರೆಡಿ ನಾವ್ ಅದನ್ನೆಲ್ಲ ಟೇಸ್ಟ್ ಮಾಡ್ಬಿಟ್ಟಿದೀವಿ ಅನ್ನೋ ತರ ತುಂಬಾ ಮೋಸವಾಗಿ ಮಾತಾಡ್ತಾನೆ. ನಮ್ ಹೀರೋ ಹೇಳ್ತಾನೆ, ನಮ್ ಕುಕ್ ಮಾಡೋದೆಲ್ಲ ನಿಮ್ಗೆ ಸಾಧಾರಣವಾಗಿ ಅನ್ಸಿದ್ರೆ ಕೂಡ ಆ ಟೇಸ್ಟ್ ಮಾತ್ರ ಹಂಗಿರೋದಿಲ್ಲ, ತಿನ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ತರ ನಮ್ಮ ಕುಕ್ಸ್ ನ ಕೂಡ ಅವ್ರೇನ್ ಬಿಟ್ಕೊಡೋದಿಲ್ಲ, ಹಂಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ ನಮ್ ಹೀರೋಯಿನ್ ಆಲ್ಮೋಸ್ಟ್ 1 hour ಆಗಿರುತ್ತೆ. ಆ ಡಕ್ ಬಂದು ಎಷ್ಟು ಅದಕ್ಕೆ ಬೆಂದಿರ್ಬೇಕು ಅಷ್ಟು ಅದಕ್ಕೆ ಬೆಂದಿರುತ್ತೆ. ಅದ್ರ ಮೇಲೆ ಆಯಿಲ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆ ಸ್ಕಿನ್ ನೆಲ್ಲ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಬಿಟ್ಟು ಸ್ವಲ್ಪ ಜ್ಯೂಸಿಯಾಗಿ ಬರೋ ತರ ಎಲ್ಲ ಮಾಡಿ ಈಗ ಆ ಬಾತ್ಕೋಳಿನ ಎತ್ತಿ ಟೇಬಲ್ ಮೇಲೆ ಕೂಡ ಹಾಕೊಂಡ್ರು. ಇವಾಗ ಅವ್ರು ಮಾಡ್ಬೇಕಾಗಿರೋ ಫಸ್ಟ್ ಸ್ಟೆಪ್ ಆ ಬಾತ್ಕೋಳಿದು ಸ್ಕಿನ್ ನ ಬಂದು ನಿಧಾನಕ್ಕೆ ಲೇಯರ್ ಆಗಿ ಕಟ್ ಮಾಡಿ ತೆಗಿಬೇಕು. ಅದ್ರೊಳಗಡೆ ಇರೋ ಮಸಲ್ ಪಾರ್ಟ್ ಸಪರೇಟ್ ಆಗಿ ಬರ್ಬೇಕು, ಈ ಸ್ಕಿನ್ ಸಪರೇಟ್ ಆಗಿ ಬರ್ಬೇಕು. ಆ ಸ್ಕಿನ್ ನ ಕಟ್ ಮಾಡೋದಕ್ಕೆ ಕಿಚನ್ ಅಲ್ಲಿ ಬಂದು ಇವ್ರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿರ್ತಾಳೆ ನಮ್ ಹೀರೋಯಿನ್. ಬಟ್ ಯಾರ ಕೈಲೂ ಸರಿಯಾಗಿ ಕಟ್ ಮಾಡಕ್ ಆಗಿರೋದಿಲ್ಲ. ಅದನ್ನ ಪೀಸ್ ಕಟ್ ಮಾಡ್ಬಿಡೋದು, ಸೊಟ ಪುಟ್ಟ ಕಟ್ ಮಾಡ್ಬಿಡೋದು, ಹಂಗ್ ಮಾಡ್ತಾರೆ. ಬಟ್ ಆ ಸ್ಕಿನ್, ಆ ಬ್ರೆಸ್ಟ್ ಪಾರ್ಟ್ ಅಲ್ಲಿ ಅದೇನ ಸ್ಕಿನ್ ಬರುತ್ತೋ ಅದನ್ನ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಆತರ ಕಟ್ ಮಾಡಕ್ ಆಗೋದು ಆ ಜೂನಿಯರ್ ಕುಕ್ ಒಬ್ಬನೇ, ಅವ್ನೊಬ್ಬನ ಕೈಯಲ್ಲೇ ಆಗೋದು. ಇನ್ನೆಲ್ಲರೂ ಟ್ರೈ ಮಾಡ್ತಾರೆ, ಯಾರ ಕೈಲೂ ಆಗೋದಿಲ್ಲ. ಇವಾಗ ಇಲ್ಲಿ ಮೋಗ್ಜೋ ಬೇರೆ ಈ ಜೂನಿಯರ್ ಗೆ ಭಯ ಪಡಿಸಿಟ್ಟಿದ್ಲು. ನೆಕ್ಸ್ಟ್ ಡೇ ಕಾಂಪಿಟೇಷನ್ ಅಲ್ಲಿ ನೀವು ವಿನ್ ಆಗ್ಬಾರ್ದು, ವಿನ್ ಆಗಿಲ್ಲ ಅಂದ್ರೆ ಮತ್ತೆ ಪಾಯ್ಸನ್ ಹಾಕ್ಬೇಕು, ಇಲ್ಲಾಂದ್ರೆ ನಿಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸದ್ನಲ್ವಾ. ಇವ್ನಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಈಗ ಕತ್ತಿ ತಗೊಂಡು ಅದನ್ನ ಕಟ್ ಮಾಡಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಬೇಕಂತ ಕೈ ಕೂಡ ಕೊಯ್ಕೊಂಡ್ಬಿಟ್ಟ. ಇದನ್ನ ಮೋಗ್ಜೋ ಅವ್ರ ಅಸಿಸ್ಟೆಂಟ್ ಕೂಡ ನೋಡ್ಕೊಂಡೇ ಇದ್ಲು. ಓಕೆ, ನಾವ್ ಹೇಳ್ದಂಗೆ ಇವ್ನು ಕರೆಕ್ಟ್ ಆಗಿ ಮಾಡ್ಬಿಟ್ಟ ಅಂತ. ಇವಾಗ ಅದನ್ನ ಬೇರೆ ಯಾರ ಕೈಲೂ ಕಟ್ ಮಾಡಕ್ ಆಗಲ್ವಲ್ಲ, ಸೀನಿಯರ್ ಕುಕ್ ಕೈಯಲ್ಲೇ ಆಗಲ್ಲ ಅದನ್ನ ಕಟ್ ಮಾಡೋದಕ್ಕೆ. ಸರಿ, ನಮ್ ಹೀರೋಯಿನ್ ಆಯ್ತು ನಾನೇ ಕಟ್ ಮಾಡ್ತೀನಿ ಕೊಡಿ ಅಂತ ಕತ್ತಿನ ಕೈಗೆ ತಗೊಂತಾಳೆ. ಬಟ್ ತುಂಬಾ ಗಾಯ ಆಗಿರೋದ್ರಿಂದ ಆ ಕತ್ತಿ ತಗೊಂಡು ಅದನ್ನ ಚೆನ್ನಾಗಿ ಕಟ್ ಮಾಡಕ್ಕೂ ಪಾಪ ಅವಳ ಕೈಯಲ್ಲಿ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾರೋ ಯುಹನ್ ಹೇಳ್ತಾನೆ, ಏನು ನಿಮ್ಗೆ ಕುಕ್ಸ್ಗೆ ನ್ಯಾಯವಾಗಿ ತರಕಾರಿನೂ ಕಟ್ ಮಾಡಕ್ ಬರಲ್ಲ, ಮೀಟು ಕಟ್ ಮಾಡಕ್ ಬರಲ್ವಾ, ಕೈಯೆಲ್ಲ ಕುಯ್ಕೊಂತ ಇದಾರೆ ಅಂದಾಗ ನಮ್ ಹೀರೋನ್ ಏನ್ ಬಿಟ್ಕೊಡ್ತಾನ. ಹೌದು, ನಮ್ ಕುಕ್ಸ್ಗೆ ಅಡಿಗೆ ಮೇಲೆ ತುಂಬಾನೇ ಪ್ಯಾಷನ್ ಇದೆ, ಅವ್ರ ಕೈ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಅಡಿಗೆ ಮಾಡ್ತಾರೆ ಗೊತ್ತಾ ಅನ್ನೋ ತರ ಹೇಳ್ತಾನೆ. ಅಲ್ಲಿ ಎಷ್ಟೇ ನಮ್ ಹೀರೋ ಅಷ್ಟು ಹೆಮ್ಮೆಯಾಗಿ ಹೇಳ್ತಾ ಇದ್ರೆ ಕೂಡ ಇಲ್ಲಿ ಇವ್ರು ಕಟ್ ಮಾಡ್ಬೇಕಲ್ವಾ, ಎಲ್ಲರೂ ಒಬ್ರ ಮೇಲೆ ಒಬ್ರು ಪೈಪೋಟಿ ಮಾಡ್ತಾ ಇರ್ತಾರೆ, ನಾನ್ ಕಟ್ ಮಾಡ್ತೀನಿ ಅಂತ. ಬಟ್ ಇದನ್ನೆಲ್ಲ ಗಮನಿಸ್ತಾ ಇರೋ ಗಿಲ್ಗ್ಯಾಮು ಆ ಜೂನಿಯರ್ ಗೆ ಕೈಗೆ ಬಟ್ಟೆ ಕಟ್ತಾ ಇದ್ಲಲ್ವಾ, ಇವಾಗ ಅವಳು ಹೋಗ್ಬಿಟ್ಟು ಕೇಳ್ತಾಳೆ, ಅಕ್ಕ ನಾನ್ ಕಟ್ ಮಾಡ್ತೀನಿ ಅಂತ. ನಮ್ ಹೀರೋಯಿನ್ ಪಾಪ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಆದ್ರೆ ನಮ್ ಹೀರೋಯಿನ್ಗೂ ಡೌಟ್ ಇರುತ್ತಲ್ಲ, ಇವ್ಳ ಕೈಲಿ ಆಗತ್ತಾ ಆಗಲ್ವಾ ಅಂತ. ಅಕ್ಕ ನನ್ ಮೇಲೆ ನಂಬಿಕೆ ಇದ್ರೆ ಕೊಡಿ, ನಾನ್ ಸೀರಿಯಸ್ ಆಗಿ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ಹೇಳಿದಾಗ ನಂಬಿ ಅವಳ ಕೈಲಿ ಕತ್ತಿನ ಕೊಡ್ತಾರೆ. ಗಿಲ್ಗ್ಯಾಮು ಏನು ಸುಮ್ನೆ ಅಲ್ಲ, ಅವಳಿಗೂ ಅಷ್ಟೇ ಕೆಲ್ಸದ ಮೇಲೆ ಅಷ್ಟೇ ಪ್ಯಾಷನ್ ಇದೆ, ಕಟ್ ಮಾಡಕ್ಕೆ ತಯಾರು ಮಾಡ್ಕೊಂಡ್ಲು. ಇದನ್ನ ಆಪೋಸಿಟ್ ಅಲ್ಲಿ ಇರೋರೆಲ್ಲ ನೋಡ್ಬಿಟ್ಟು ಇವಳೊಂದು ಸೈಡ್ ಕುಕ್ ತಾನೆ, ಜಸ್ಟ್ ಅದು ಇದು ಎತ್ಕೊಡಕ್ಕೆ ತಾನೆ ಇದ್ದಾಳೆ, ಇವಳ ಕೈಲಿ ಏನ್ ಕುಕ್ ಮಾಡಿಸ್ತಾ ಇದಾರೆ ಅಂತ ಆಪೋಸಿಟ್ ಅಲ್ಲಿ ಇರೋರೆಲ್ಲ ನೋಡ್ತಾ ಇರ್ತಾರೆ. ಇವಳಿಗೂ ಸ್ವಲ್ಪ ನರ್ವಸ್ ಆಗೇ ಇರುತ್ತೆ. ಇದ್ರೂ ಧೈರ್ಯ ತಂದ್ಕೊಂಡು ಆ ಜೂನಿಯರ್ ಕುಕ್ ತುಂಬಾನೇ ಮೋಟಿವೇಟ್ ಮಾಡಿರ್ತಾನೆ. ಎಲ್ಲರಿಗಿಂತ ಚೆನ್ನಾಗಿ ನೀನ್ ಕಟ್ ಮಾಡ್ತೀಯಾ, ಕಟ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳ್ಕೊಟ್ಟಿರ್ತಾನ. ಅದನ್ನ ನೆನ್ಸ್ಕೊಂಡು ನಿಧಾನಕ್ಕೆ ಕತ್ತಿನ ತಗೊಂಡು ಆ ಸ್ಕಿನ್ ನ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕಟ್ ಮಾಡ್ತಾ ಅಲ್ಲಿ ಜೂನಿಯರ್ ಏನೆಲ್ಲ ಇನ್ಸ್ಟ್ರಕ್ಷನ್ ನ ಕೊಟ್ಕೊಂಡು ಹೇಳ್ಕೊಟ್ನೋ ಅದೇ ಪ್ರಕಾರ ಇಲ್ಲಿ ಇವಳು ಎಲ್ಲದನ್ನು ನೀಟಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ತಾ ಇರ್ತಾಳೆ. ತುಂಬಾ ಸೂಪರ್ ಆಗಿ ಕಟ್ ಮಾಡ್ಬಿಟ್ಲು ಅಂತ ಹೇಳ್ಬೇಕು. ಇದ್ರ ನೋಡಿ ನಮ್ ಹೀರೋಯಿನ್ ಗಂತೂ ತುಂಬಾ ಸಂತೋಷ ಆಗೋಯ್ತು. ಗಿಲ್ಗ್ಯಾಮ್ ನೀನ್ ಸೂಪರ್ ಅಂತ ಹೇಳಿ ಈಗ ಎಲ್ಲರೂ ಟಕ ಟಕ ಅಂತ
ನೆಕ್ಸ್ಟ್ ಸ್ಟೆಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇದನ್ನ ನೋಡಿ ನಮ್ಮ ಜೂನಿಯರ್ ಕುಕ್ ಗೆ ತುಂಬಾನೇ ಸಂತೋಷ ಆಗೋಯ್ತು, ನಾನ್ ಇಲ್ದೇ ಇರೋ ಜಾಗದಲ್ಲಿ ಕೂಡ ನೀನ್ ಅದನ್ನ ಫಿಲ್ ಮಾಡ್ಬಿಟ್ಟೆ ಅಂತ. ಅವಾಗ ನಮ್ ಹೀರೋಯಿನ್ ಮತ್ತೆ ಜೂನಿಯರ್ ಕುಕ್ ಹಂಗೆ ಕಣ್ಣಲ್ಲೇ ನೋಡ್ಕೊಂಡು ಲೈಟ್ ಆಗಿ ಒಂದ್ ಸ್ಮೈಲ್ ಮಾಡ್ಕೊಂತಾರೆ. ಅದಕ್ಕೊಂದ್ ಫ್ಲಾಶ್ ಬ್ಯಾಕ್ ಕೂಡ ಇದೆ. ನಮ್ ಹೀರೋಯಿನ್ ಬಂದು ಮಿಷನ್ ಗೆನೋ ಹೋಗ್ಬಿಟ್ಟು ಬಂದಿರ್ತಾಳಲ್ಲ ನಮ್ಮ ಹೀರೋ ಜೊತೆ, ಆ ಟೈಮ್ ಅಲ್ಲಿ ತಾನೆ ಗಿಲ್ಗೇಮ್ ಅನ್ನ ಬಂದು ಈ ಜೂನಿಯರ್ ಹೊಡೆದು ತರಕಾರಿ ಕಟ್ ಮಾಡೋದೆಲ್ಲ ಹೇಳ್ಕೊಟ್ಟಿರ್ತಾನೆ. ಅವಳು ಅಲ್ಲಿಂದ ಬಂದ್ಮೇಲೆ ಗಿಲ್ಗೇಮ್ ಹತ್ಕೊಂಡಿದ್ದಾಗ ಇವಳಿಗೆ ವಿಷಯ ಗೊತ್ತಾಗುತ್ತೆ, ಈ ತರ ಅವ್ನು ಹೊಡೆದು ಕಟ್ ಮಾಡೋದನ್ನ ಹೇಳ್ಕೊಟ್ಟ ಅಂತ. ಸೊ ಇವಳು ಕೇಳ್ತಾಳೆ, ಯಾಕೆ ನಾನು ಇಲ್ದಿರೋವಾಗ ಏನಕ್ಕೆ ಅವಳಗತ್ರ ಹಿಂಸೆ ಕೊಡ್ತಾ ಇದೀಯಾ, ಅವಳು ಕಟ್ ಮಾಡಿಲ್ಲ ಅಂದ್ರೆ ಏನು, ನಾವಿದೀವಲ್ಲ ನಾವ್ ಮಾಡ್ಕೊಳ್ಳೋಣ ಬಿಡು ಅಂದಾಗ ಜೂನಿಯರ್ ಹೇಳ್ತಾನೆ, ಇಲ್ಲ ಈ ಕಾಂಪಿಟೇಷನ್ ಅಲ್ಲಿ ನೀವು ಸೋಲ್ಬೇಕು, ನೀವು ಸೋಲೋ ತರ ನಾನ್ ಮಾಡ್ಬೇಕು. ಇನ್ ಕೇಸ್ ನನ್ ಕೈಲಿ ಹತ್ರ ಮಾಡಕ್ ಆಗಿಲ್ಲ ಅಂದ್ರೆ ಎಲ್ಲರ ಪ್ರಾಣಕ್ಕೂ ತೊಂದರೆ ಆಗ್ಬಿಡುತ್ತೆ. ಮುಖ್ಯವಾಗಿ ನೀವ್ ಈ ಕಾಂಪಿಟೇಷನ್ ಅಲ್ಲಿ ಸೋಲೋದನ್ನ ನನ್ ಕೈಯಲ್ಲಿ ನೋಡಕ್ ಆಗೋದಿಲ್ಲ. ಅದ್ರಿಂದಾನೆ ನನ್ ಕೈಯಲ್ಲಿ ಆಗದಿರೋ ಕೆಲ್ಸನ, ನಾನ್ ಮಾಡಕ್ ಆಗದಿರೋ ಕೆಲ್ಸನ ಅಟ್ಲೀಸ್ಟ್ ಗಿಲ್ಗೇಮ್ ಆದ್ರೂ ಕಳೀತಾಳೆ ಅಂತ ನಾನು ಅವಳಿಗೆ ಹೇಳ್ಕೊಡ್ತಾ ಇರೋದು ಅಂದಾಗ ಹೀರೋಯಿನ್ ಗೆ ಅರ್ಥ ಆಗ್ತಾ ಇಲ್ಲ. ನೀವ್ಯಾಕೆ ಇವಾಗ ಸಡನ್ ಆಗಿ ಇತರ ಮಾತಾಡ್ತಾ ಇದೀರಾ, ಯಾರಾದ್ರೂ ನಿಮ್ಮನ್ನ ಬೆದರಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಅವನು ಇಲ್ಲ ಆತರ ಎಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅವಳು ಲೈನಾಗ ಅವ್ರ ಇವ್ರ ಅಂತ ಕೇಳ್ಕೊಂಡಿದ್ದವಳು ಮೋಗ್ಜೋ ಏನಾದ್ರು ನಿನ್ನ ಬೆದರಿಸ್ತದಳ ಅಂತ ಹೇಳಿದ ತಕ್ಷಣ ಅವ್ನಿಗೊಂಥರ ಬಕ್ಕಂತ ಆಗೋಯ್ತು. ಅವಳು ಹೆಸರು ಹೇಳಕ್ ಕೂಡ ಅವ್ನಿಗೆ ಧೈರ್ಯ ಇಲ್ವಲ್ಲ. ಇಲ್ಲ ಆತರ ಎಲ್ಲ ಏನಿಲ್ಲ ಅಂತ ಒಂಥರ ಗಾಬರಿಯಲ್ಲಿ ಹೇಳ್ಬಿಟ್ಟು ಹೊಟ್ಟೋದ. ಇದರಿಂದ ನಮ್ ಹೀರೋಯಿನ್ ಗೆ ಅರ್ಥ ಆಗೋಯ್ತು ಮೋಗ್ಜೋನೆ ಏನೋ ಒಂದು ಕೆಲಸ ಮಾಡಿಟ್ಟಿದ್ದಾಳೆ ಅಂತ. ಸೊ ನಮ್ ಹೀರೋಯಿನ್ ಮತ್ತೆ ಆ ಜೂನಿಯರ್ ಕುಕ್ ಇಬ್ರು ಸೇರ್ಕೊಂಡೆ ನಮ್ ಗಿಲ್ಗ್ಯಾಮ್ಗೆ ಇದನ್ನ ಯಾರಿಗೂ ಗೊತ್ತಿಲ್ದಿರೋ ತರ ಸೀಕ್ರೆಟ್ ಆಗಿ ಹೇಳ್ಕೊಟ್ಟಿರ್ತಾರೆ ಕಟ್ ಮಾಡೋದನ್ನ. ಅದಕ್ಕೆ ಇವಾಗ ಅವಳಷ್ಟು ಸ್ಕಿಲ್ಡ್ ಆಗಿ ಅಷ್ಟು ಚೆನ್ನಾಗಿ ಕಟ್ ಮಾಡಿದ್ದು. ಇವಾಗ ಸ್ಕಿನ್ ಕಟ್ ಮಾಡಿ ಕೊಟ್ಟಿದ್ದು ಆಯ್ತಾ, ನಮ್ ಹೀರೋಯಿನ್ ಅದ್ರೊಳಗಡೆ ಏನೆಲ್ಲ ಸ್ಟಫಿಂಗ್ ಮಾಡ್ಬೇಕು ಏನೆಲ್ಲ ಮಾಡ್ಬೇಕು ಅನ್ಕೊಂಡ್ಲು, ಅದನ್ನ ಸೂಪರ್ ಆಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಚೈನೀಸ್ ಅವ್ರಿಗೆ ಸ್ವಲ್ಪ ಆಶ್ಚರ್ಯವಾಗೇ ಇರುತ್ತೆ. ಅವ್ರು ಕೂಡ ಅಷ್ಟೇ ಇದನ್ನ ನೋಡ್ಕೊಂಡೆ ಆ ಕಡೆ ಅವ್ರ ಅಡಿಗೆನ ಕೂಡ ಮಾಡಿ ಮುಗಿಸಿದ್ದಾಯ್ತು. ಈಗ ಇಬ್ಬರ ಕಡೆನು ಎರಡ್ ಕಡೆನು ಪ್ಲೇಟಿಂಗ್ ಎಲ್ಲ ಕೂಡ ಮಾಡಿರ್ತಾರೆ. ಇನ್ನೇನು ಕಾಂಪಿಟೇಷನ್ ಟೈಮಿಂಗ್ ಮುಗೀತು, ಸರ್ವ್ ಮಾಡಿ ಅಂತ ಹೇಳಿದಾಗ ಅದನ್ನ ಸರ್ವ್ ಕೂಡ ಮಾಡಿರ್ತಾರೆ. ಈ ಸತಿ ಫಸ್ಟ್ ಚೈನೀಸ್ ಡಿಶ್ ನಾನೇ ಅವರು ಟೇಸ್ಟ್ ಮಾಡಿ ನೋಡೋದು. ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನಮ್ ಹೀರೋ ಮತ್ತೆ ಯೂಹೂರ್ ಅಂತೂ ತಿಂದ್ಬಿಟ್ಟು, ಇದು ಆಕ್ಚುಲಿ ಕೊರಿಯನ್ ಡಿಶ್ ತಾನೆ, ಅದನ್ನ ತಿಂದ್ಬಿಟ್ಟು ಹಂಗೆ ಒಂದು ಸ್ವರ್ಗಲೋಕಕ್ಕೆ ಹೋದಂಗೆ ಒಂದು ಕಾಮಾದ ಪ್ಲೇಸು, ಮುಂದ್ಗಡೆ ಬುದ್ಧ ಕುತ್ಕೊಂಡಿರೋ ತರ ಇವರು ಧ್ಯಾನ ಮಾಡೋ ತರ ಎಲ್ಲ ಅನಿಸ್ತಾ ಇರುತ್ತೆ. ತುಂಬಾ ಆ ಲೋಟಸ್ ನದಿ ಇರೋ ಜಾಗದಲ್ಲಿ ಇವ್ರು ಕುತ್ಕೊಂಡಿದ್ರಲ್ಲ ತಿಂತಾ ಇರೋ ತರ ಎಲ್ಲ ಇವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಇವ್ರಿಗೆ ಈ ತರ ಒಂದು ವಾತಾವರಣ ಕ್ರಿಯೇಟ್ ಆಗೋದಕ್ಕೆ ಅವ್ರು ಮಾಡಿರೋ ಫುಡ್ ಅಲ್ಲಿ ಮೀನ್ಸ್ ಆ ಇಂಗ್ರೀಡಿಯೆಂಟ್ಸ್ ಮತ್ತೆ ಆ ಟೇಸ್ಟ್ ಅಷ್ಟೊಂದು ಕಾಮ್ನೆಸ್ ನ ಕೊಡ್ತಾ ಇದೆ. ಇದು ನಮ್ ಹೀರೋಗೆ ತುಂಬಾನೇ ಆಶ್ಚರ್ಯವಾಗಿರುತ್ತೆ. ನೀವು ಮಾಡಿರೋ ಡಿಶ್ ಪಕ್ಕಾ ಒಂದು ಕೊರಿಯನ್ ಡಿಶ್. ಆ ಕೊರಿಯನ್ ಫ್ಲೇವರ್ ನನ್ಗೆ ಹಂಗೆ ನಾಲ್ಗೆ ಮೇಲೆ ಬರ್ತಾ ಇದೆ. ನಿಮ್ಗೆ ಹೆಂಗ್ ಇದು ಗೊತ್ತಾಯ್ತು, ಇಷ್ಟು ಪರ್ಫೆಕ್ಟ್ ಆಗಿ ಹೆಂಗ್ ನೀವು ಮಾಡಿದ್ರಿ ಅಂದಾಗ ಆ ಮುಂದ್ಗಡೆ ಇರೋ ಆ ತೈಲಾಂಗ್ ಕೂಡ ಒಂದು ವಿಷಯನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಫ್ಲಾಶ್ ಬ್ಯಾಕ್. ಇವರು ಸುಮಾರು ದೇಶಗಳನ್ನ ಸುತ್ತದ್ರಂತೆ, ಎಷ್ಟೆಷ್ಟೋ ಟೇಸ್ಟ್ ನ ಹುಡ್ಕೊಂಡು ಸುತ್ತದ್ರಂತೆ. ಬಟ್ ಇವ್ರಿಗೆ ಬೇಕಾಗಿರೋ ಟೇಸ್ಟ್ ಎಲ್ಲೂ ಸಿಗ್ಲಿಲ್ಲ. ಆ ತರ ಹುಡ್ಕೊಂಡು ಈ ಕೊರಿಯಾಗೂ ಬಂದಿರ್ತಾರೆ. ಕೊರಿಯಾದ ಒಂದು ದೇವಸ್ಥಾನದ ಹತ್ರ ಬಂದು ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾರೆ ಮಳೆನಲ್ಲಿ. ಆ ಟೈಮಲ್ಲಿ ಅಲ್ಲಿರೋ ಒಬ್ರು ಬುದ್ಧಿಸ್ಟ್ ಒಬ್ರು ಇರ್ತಾರಲ್ವಾ, ಅವ್ರು ಇವ್ರನ್ನ ಒಳಗಡೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ತಿನ್ನೋದಕ್ಕೆ ಊಟ ಮಾಡ್ಕೊಟ್ಟಿರ್ತಾರೆ. ಬಟ್ ಅದನ್ನ ತಿನ್ನೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ನನಗ್ ಬೇಕಾಗಿರೋ ಟೇಸ್ಟ್ ನನ್ಗೆ ಎಲ್ಲೂ ಸಿಗ್ಲಿಲ್ಲ, ಇದು ಹಂಗೆ ಇರುತ್ತೆ ಅನ್ನೋ ತರ ಬಿಟ್ಬಿಟ್ಟಿರ್ತಾರೆ, ತಿನ್ನಲ್ಲ. ಆದ್ರೆ ಅವರು ನಿಮ್ಗೆ ಇವಾಗ ಎನರ್ಜಿ ಬೇಕು ತಿನ್ನು ಅಂತ ಫೋರ್ಸ್ ಮಾಡಿರೋದ್ರಿಂದ ಅದನ್ನ ತಿಂತಾರೆ. ನೋಡಿ ಹಂಗೆ ಆ ಡಿಶ್ ಅಲ್ಲಿ ಅವ್ರ ಮೈ ಮರ್ತೋಗ್ಬಿಟ್ರು. ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೊಗಳಿರ್ತಾರೆ. ಇದುವರೆಗೂ ನಾನು ಈ ತರ ಟೇಸ್ಟ್ ತಿಂದೇ ಇಲ್ಲ ಅಂತ ಹೇಳಿ ನನಗೆ ಡಿಶ್ ನ ಹೇಳ್ಕೊಡಿ ಅಂತ ಆ ಬುದ್ಧಿಸ್ಟ್ ಹತ್ರ ಕೇಳಿರ್ತಾರೆ. ಅವ್ರು ಕೂಡ ಅಷ್ಟೇ ಅದನ್ನ ಹೇಳ್ಕೊಟ್ಟಿದ್ದಾರೆ. ಈ ಡಿಶ್ ನ ಕಲಿಯೋದಕ್ಕೆ ಆ ಟೈಮ್ ಅಲ್ಲೇ ಸುಮಾರು ವರ್ಷಗಳ ಹಿಂದೆನೆ ಈ ಕುಕ್ ಬಂದು ಈ ಜೋಸನ್ ಡೈನಾಸಿಟಿಲಿ 5 years ಇದ್ದಿದ್ದಾರಂತೆ. ಸೊ ಅವರಿಂದಾನೇ ನನ್ಗೆ ಈ ಡಿಶ್ ನಾನು ಕಲ್ತಿದ್ದು, ಅದನ್ನ ಇವಾಗ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿದೀನಿ ಅಂತ ಹೇಳಿದಾಗ ಎಲ್ಲರಿಗೂ ತುಂಬಾ ಆಶ್ಚರ್ಯವಾಗಿರುತ್ತೆ. ಅಷ್ಟೇ ಅಲ್ಲ, ಇಷ್ಟೊತ್ತು ನಡೀತಾ ಇರೋದನ್ನೆಲ್ಲ ಇವನ್ ಬಂದು ಕೊರಿಯನ್ ಭಾಷೆನಲ್ಲೇ ಹೇಳಿರ್ತಾನೆ ತೈಲಾಂಗು. ಆ ಯೂಹನ್ಗಂತೂ ಸಖತ್ ಶಾಕ್ ಆಗೋಯ್ತು. ನಿನಗೆ ಕೊರಿಯನ್ ಭಾಷೆ ಗೊತ್ತು ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ಕೇಳಿದಾಗ ಇವ್ರು ಸಿಂಪಲ್ ಆಗಿ ಆನ್ಸರ್ ಮಾಡ್ತಾರೆ, ಯೋರ್ ಹೈನೆಸ್ ನೀವ್ ಯಾವಾಗೂ ನನ್ನ ಕೇಳಿಲ್ಲ ನಿನ್ಗೆ ಕೊರಿಯನ್ ಬರುತ್ತಾ ಅಂತ. ಸೊ ನಾನು ಯಾವಾಗೂ ಹೇಳಿಲ್ಲ ಅನ್ನೋ ತರ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಯಾಕಂದ್ರೆ ಈ ಯೂಹೋನ್ ಬಂದ್ಬಿಟ್ಟು ಇವ್ರಿಗೆಲ್ಲ ಈ ಕೊರಿಯನ್ ಭಾಷೆ ಬರಲ್ಲ ಅನ್ನೋದಕ್ಕೋಸ್ಕರ ಅವನಿಗೆ ಬರುತ್ತಲ್ಲ ಕೊರಿಯನ್ ಭಾಷೆ. ಸೊ ಈ ಕೊರಿಯನ್ ಮಿನಿಸ್ಟರ್ಸ್ ಹತ್ರ ಎಲ್ಲ ಸುಮಾರು ವಿಷಯಗಳನ್ನ ಇವ್ರ ಮುಂದೆನೆ ಮಾತಾಡಿರ್ತಾನೆ. ಸೊ ಅದೆಲ್ಲ ಇವ್ರಿಗೆ ಗೊತ್ತಾಗ್ಬಿಡ್ತಾರ ಅನ್ನೋ ತರ ಅವ್ನ್ ಟೆನ್ಷನ್ ಆಗೋದು. ಅದಾದ್ಮೇಲೆ ನೆಕ್ಸ್ಟ್ ಈಗ ನಮ್ಮ ಕೊರಿಯನ್ ಡಿಶ್ ನ ಟೇಸ್ಟ್ ಮಾಡ್ಬೇಕು ಅಂದ್ರೆ ನಮ್ ಕೊರಿಯನ್ ಅವ್ರು ಮಾಡಿರೋ ಚೈನೀಸ್ ಡಿಶ್ ನ ಇವರು ಟೇಸ್ಟ್ ಮಾಡ್ಬೇಕು. ಅವನಂತಾನೆ ಏನ್ ಬರೀ ಬಾತ್ಕೊಳಿಲ್ತಾನೆ ಮಾಡಿದ್ದು, ನಮ್ ಚೈನೀಸ್ ಡಿಶ್ ಅಲ್ಲಿ ಬರೋ ಆ ಟೇಸ್ಟ್ ನ ಫ್ಲೇವರ್ ನ ಯಾರ ಕೈಲೂ ಮಾಡಕ್ ಆಗಲ್ಲ ಅಂತ ಅದನ್ನ ತಿಂದ್ ನೋಡ್ತಾರೆ. ನೋಡಿ ನಮ್ ಹೀರೋಗಂತೂ ಇವಾಗವರೆಗೂ ಇಲ್ದಿರೋ ತರ ಒಂದು ಟೇಸ್ಟ್ ಅಷ್ಟು ರಿಫ್ರೆಶಿಂಗ್ ಆಗಿರುತ್ತೆ. ಆಲ್ಮೋಸ್ಟ್ ಅವನಿಗೆ ಒಂದು ಚೈನಾಗ ಒಂದು ಟ್ರಿಪ್ ಹೊಡ್ಕೊಂಡ್ ಬಂದಂಗಿರುತ್ತೆ. ಕತ್ತಿಯಲ್ಲಿ ಅವ್ರ ಜೊತೆ ಎಲ್ಲ ಫೈಟ್ ಮಾಡೋ ತರ ಎಲ್ಲ ಫೀಲ್ ಆಗ್ತಾ ಇರ್ತಾನೆ. ಯೂಹನ್ಗೂ ಅಷ್ಟೇ ನಮ್ ಚೈನೀಸ್ ಡಿಶ್ ನ ನೀವು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಹೊಗಳ್ತಾನೆ. ಅದನ್ನ ತಿಂದ್ ನೋಡೋ ಬೇರೆ ಬೇರೆ ಮಂತ್ರಿಗಳು ಕೂಡ, ಈ ಕಡೆ ಇರೋ ಮಂತ್ರಿಗಳು ಕೂಡ ಹಂಗೆ ಸಖತ್ ಸ್ಟನ್ ಆಗ್ಬಿಟ್ರು. ಒಂದಕ್ಕೊಂದು ಡಿಶ್ ಅಷ್ಟು ಚೆನ್ನಾಗಿದೆ ಅಂತ. ಇವಾಗ ನೆಕ್ಸ್ಟ್ ಮಾರ್ಕಿಂಗ್ ಆಗಿರೋ ಟೈಮು ಮಾರ್ಕ್ಸ್ ಕೊಡ್ಬೇಕು. ಈ ಕಡೆ ನಮ್ ಹೀರೋ ಮತ್ತೆ ಯೂಹನ್ ಇಬ್ರು ಮಾರ್ಕ್ಸ್ ನ ಬರೀತಾ ಇದಾರೆ. ಬರ್ದಿದ್ದು ಆಯ್ತು, ಅದನ್ನ ಕಲೆಕ್ಟ್ ಮಾಡಕ್ಕೆ ನಮ್ ರಾಯಲ್ ಸೆಕ್ರೆಟರಿ ತಾನೆ ಬರೋದು. ಅವ್ರು ಏನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಇವ್ರು ನೋಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಅವ್ನ್ ಲಬ್ಬಕ್ ಅಂತ ಮುಚ್ಬಿಟ್ಟ. ಆ ಚೈನೀಸ್ ಅವನೊಬ್ಬ ನಿಂತಿದ್ದ ಅಲ್ವಾ, ಅದರಿಂದ ನಮ್ಮ ರಾಯಲ್ ಸೆಕ್ರೆಟರಿ ಮಾರ್ಕ್ ನ ನೋಡಕ್ಕಾಗಿಲ್ಲ. ನಮ್ ಹೀರೋ ಕೂಡ ಮಾರ್ಕ್ ಏನು ಅಂತ ಹೇಳಕ್ ಆಗ್ಲಿಲ್ಲ. ಇವಾಗ ಅಲ್ಲಿರೋಗೆಲ್ಲ ಒಂದೇ ಟೆನ್ಷನ್ ಆಗ್ತಾ ಇರುತ್ತೆ, ಏನೇನ್ ಮಾರ್ಕ್ಸ್ ಬರುತ್ತೋ ಏನೋ ಗೊತ್ತಿಲ್ವೇ ಅಂತ ಹೇಳಿ ಎಲ್ಲರೂ ಟೆನ್ಷನ್ ಅಲ್ಲೇ ನಿಂತಿರ್ತಾರೆ. ಇವಾಗ ಮಾರ್ಕ್ಸ್ ನ ಕೂಡ ರಿವೀಲ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ನಮ್ ಹೀರೋ ಚೈನೀಸ್ ಅವ್ರು ಮಾಡಿರೋ ಅಡಿಗೆ ತುಂಬಾ ಚೆನ್ನಾಗಿತ್ತು, 8 ಮಾರ್ಕ್ ಕೊಟ್ಟಿದ್ದಾನೆ. ಆದ್ರೆ ಈ ಲೂಸ್ ನನ್ ಮಗ ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ದೆ
1 ಮಾರ್ಕ್ ಕೊಟ್ಟಿರ್ತಾನೆ. ಅದನ್ನ ನೋಡಿ ನಮ್ ಹೀರೋಯಿನ್ ಗೆ ಶಾಕ್ ಆಗೋಯ್ತು. ಇಷ್ಟು ಕಷ್ಟಪಟ್ಟು ಎದ್ನೋ ಬಿದ್ನೋ ಅಂತ ಅಡಿಗೆ ಮಾಡಿದ್ರೆ 1 ಮಾರ್ಕ್ ಕೊಡ್ತೀರಾ, ಸ್ವಲ್ಪ ನಿಮ್ಗೆ ಮನಸ್ಸಾಕ್ಷಿ ಇಲ್ವಾ ಅಂತ ನಮ್ ಹೀರೋಗೆ ಒಂದ್ ಲೆವೆಲ್ ಗೆ ಟೆನ್ಷನ್ ಆಗೋಯ್ತು. ನಮ್ ಹೀರೋ ಮುಂದ್ಗಡೆ ಇರೋ ಚೈನೀಸ್ ಕುಕ್ ಹತ್ರ ಹೇಳ್ತಾರೆ, ತೈಲಾಂಗ್ ನೀವ್ ಮಾಡಿರೋ ಅಡಿಗೆ ತುಂಬಾ ಚೆನ್ನಾಗಿದೆ, ನಮ್ ಕೊರಿಯನ್ ಟೇಸ್ಟ್ ನ ಹಂಗೆ ಬರ್ದಿಟ್ಟಂಗೆ ನೀವ್ ಕೊಟ್ಟಿದ್ದೀರಾ. ನೀವ್ ಮಾಡಿರೋ ಟೇಸ್ಟ್ ಗೆ ನಾನ್ ನಿಮ್ಗೆ ತಕ್ಕಂತ ಪಾಯಿಂಟ್ ನ ಕೊಟ್ಟಿದೀನಿ. ಆದ್ರೆ ನಿಮ್ ಕಡೆಯವರು ನಮಗ್ ಕೊಟ್ಟಿರೋ ಪಾಯಿಂಟ್ಸ್ ನಾವ್ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ, ನಾನ್ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾನೆ. ತೈಲಾಂಗ್ ಹೇಳ್ತಾನೆ, ಇದೇನಿದು ಮಾರ್ಕ್ಸ್ ಎಲ್ಲ ಕೊಟ್ಮೇಲೆ ನೀವ್ ಇತ್ರ ಮಾತಾಡ್ತೀರಾ, ಇದಕ್ಕೆಲ್ಲ ನಾವ್ ಒಪ್ಕೊಳ್ಳಲ್ಲ ಅಂತ. ಹೀರೋ ಅಂತಾನೆ, ನಾವ್ ಮಾತ್ರ ಏನಕ್ಕೆ ಒಪ್ಕೋಬೇಕು, ನಾವೇನಷ್ಟು ಕಡಿಮೆಗೆ ಅಡಿಗೆ ಮಾಡಿಲ್ವಲ್ಲ, ತಿಂದಿದ್ದೆಲ್ಲ ನೋಡಿದ್ರಿ ಚೈನಾ ಅವ್ರ ಡಿಶ್ ತರಾನೇ ಇದೆ, ಚೆನ್ನಾಗಿದೆ ಅಂಗೆಲ್ಲ ಹೊಗಳ್ಬಿಟ್ಟು ಇವಾಗ 1 ಮಾರ್ಕ್ ಕೊಟ್ಟಿದ್ದೀರಾ ಅಂತ ನಮ್ ಹೀರೋನು ಟೆನ್ಷನ್ ಆಗ್ತಾನೆ. ಇದೇನಿದು ಮಾರ್ಕ್ಸ್ ಕೊಡ್ಬೇಕಾಗಿರೋದು ನಾನು ನೀವು, ನಮಗೇನ್ ಅನ್ಸುತ್ತೋ ನಾವ್ ಅದನ್ನೇ ತಾನೇ ಕೊಡಕ್ಕಾಗೋದು, ನನಗ್ ಕೊಡ್ಬೇಕಾಗಿರೋ ಮಾರ್ಕ್ಸ್ ನಾನೇ ನಾನ್ ಕೊಟ್ಟಿದ್ದೀನಿ, ಇದೆಲ್ಲ ನಾನ್ ಒಪ್ಕೊಳ್ಳಲ್ಲ ಅಂತ ಅವನು ಮಾತಾಡ್ತಾ ಇದ್ದಾನೆ. ನಮ್ ಹೀರೋಯಿನ್ಗಂತೂ ಹಂಗೆ ಪಿತ್ತ ನತ್ತಿ ಏರ್ತಾ ಇರುತ್ತೆ, ಇವ್ನು ಓವರ್ ಆಗಿ ಮಾಡ್ತಾ ಇದ್ದಾನೆ ಅಂತ. ನಮ್ ಹೀರೋಗಂತೂ ಎದ್ದು ಬಿಡ್ತು ಟೆನ್ಷನ್. ಎದ್ದು ಬಂದವನು, ಏನು ನಾನ್ ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ, ಈ ಮಾರ್ಕ್ಸ್ ನಾನು ಆಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ, ನಾನ್ ಈ ಸತಿ ಈ ಕಾಂಪಿಟೇಷನ್ ಅಲ್ಲಿ ರೂಲ್ಸ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಅಲ್ಲಿ ಮುಂದ್ಗಡೆ ಇರೋ ಕುಕ್ಸ್ ಅವ್ರವ್ರು ಮಾಡಿರೋ ಅಡ್ಗೆನ ಅವರೇ ತಿಂದ್ಬಿಟ್ಟು ಅದಕ್ಕೆ ಎಷ್ಟು ಪಾಯಿಂಟ್ಸ್ ಕೊಡ್ಬೇಕೋ ಅವರೇ ಕೊಡ್ಲಿ, ಅದನ್ನೇ ರಿಸಲ್ಟ್ ಆಗಿ ಅನೌನ್ಸ್ ಮಾಡೋಣ ಅನ್ನೋ ಒಂಥರ ಒಂದು ಪಾಯಿಂಟ್ ನ ಹೇಳ್ಬಿಟ್ರು. ಬಟ್ ಇದನ್ನ ಯೂಹುನ್ ಬಂದು ಒಪ್ಕೊಂತ ಇಲ್ಲ, ನಂಗೆ ಟೆನ್ಷನ್ ಆಗಿ ನಿಂತಿರ್ತಾನೆ. ರಾಜ ಹೇಳ್ತಾರೆ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾನ್ ಹಾಕಿರೋದೇ ರೂಲ್ಸ್ ಅನ್ನೋ ತರ. ನಮ್ ಹೀರೋಯಿನ್ ಅವ್ರ ಕಡೆ ಮತ್ತೆ ಚೈನೀಸ್ ಕುಕ್ ಕಡೆ ನೋಡ್ಬಿಟ್ಟು ಹೇಳ್ತಾರೆ, ನೀವ್ ಮಾಡಿರೋ ಡಿಶ್ ನ ನೀವೇ ತಿಂದ್ಬಿಟ್ಟು ನೀವೇ ಮಾರ್ಕ್ಸ್ ಹೇಳ್ಬಿಡಿ ಅಂತ. ಸೊ ನಮ್ ಹೀರೋಯಿನ್ ಇವನು ನಮ್ಮೇಲೆನೆ ಹಾಕ್ಬಿಟ್ಟ ಇದನ್ನ ಅಂತ ಹೇಳಿ ಈಗ ಎಲ್ಲರೂ ಅವ್ರು ಮಾಡಿರೋ ಡಿಶ್ ನ ಅವ್ರವ್ರೆ ಪ್ಲೇಟ್ ಅಲ್ಲಿ ಇಟ್ಕೊಂಡು ಅವ್ರವ್ರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಇದ್ರಲ್ಲಿ ಏನ್ ಕಡಿಮೆ ಏನ್ ಜಾಸ್ತಿ ಅಂತ ಹೇಳಕ್ಕೆ ಆಗಲ್ಲ, ಪರ್ಫೆಕ್ಟ್ ಆಗಿ ಬಂದಿದೆ. ಅದಾದ್ಮೇಲೆ ನಮ್ ಹೀರೋ ಕೇಳ್ತಾನೆ, ಸರಿ ನೀವು ಮಾಡಿರೋ ಡಿಶ್ ನ ನೀವೇ ತಿಂದ್ರಲ್ವಾ, ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಹೇಳಿ ಅಂದಾಗ ಅವಳಂತಾಳೆ, ಮಹಾರಾಜ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು, ಈ ಅಡಿಗೆ ಮಾಡೋದಕ್ಕೆ ನಾನ್ ಮಾತ್ರನೇ ಅಲ್ಲ, ನಮ್ಮ ಕಂಪ್ಲೀಟ್ ಟೀಮೇ ತುಂಬಾನೇ ಕಷ್ಟಪಟ್ಟಿದೆ. ಗಿಲ್ಗ್ಯಾಮು, ಸೀನಿಯರು, ಜೂನಿಯರ್ ಹೊತ್ತೆ ಎಲ್ಲರೂ ಕಷ್ಟಪಟ್ಟಿದೀವಿ, ನಮ್ಮ ಎಫರ್ಟ್ಸ್ ನಾವ್ ಈ ಅಡಿಗೆಗೆ ಹಾಕಿದೀವಿ. ಹಂಗಿರ್ಬೇಕಾದ್ರೆ ನಮ್ ಡಿಶ್ ನ ನಮ್ಗೆ ಮಾರ್ಕ್ಸ್ ಕೊಡು ಅಂತ ಹೇಳಿದ್ರೆ ಖಂಡಿತ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ, ಯಾಕಂದ್ರೆ ನಮ್ಮ ಅಡಿಗೆ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ, ಯಾವ್ದೇ ರೀತಿಯ ಒಂದು ಕೊರೆ ಅದ್ರಲ್ಲಿ ಇಲ್ಲ. ಇದ್ರೂ ನಮ್ಗೆ ಪಾಯಿಂಟ್ಸ್ ಕೊಡಕ್ಕೆ ಹೇಳೋದಂದ್ರೆ ತುಂಬಾ ಕಷ್ಟ ಆಗುತ್ತೆ, ನಮ್ ಕೈಲಿ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಲು. ಆ ಕಡೆ ತೈಲಾಂಗ್ ಅವರು ತಿಂದ್ರಲ್ವಾ, ಅವ್ರಂಗೆ ಕಣ್ಣಲ್ಲೇ ತೋರಿಸ್ತಾನೆ, ಯೂಹುನ್ ಹೇಳು ಜಾಸ್ತಿ ಮಾರ್ಕ್ಸ್ ಹೇಳು ಅನ್ನೋ ತರ. ಬಟ್ ತೈಲಾಂಗ್ ಕೂಡ ಸೇಮ್ ಅದನ್ನೇ ಹೇಳ್ತಾರೆ, ನಮ್ ಡಿಶ್ ಕೂಡ ನಮ್ಗೆ ಪರ್ಫೆಕ್ಟ್ ಆಗೇ ಇದೆ, ನಮ್ಗೆ ಚೆನ್ನಾಗೇ ಇದೆ, ಸೊ ನಾವು ಕೂಡ ಏನ್ ಮಾರ್ಕ್ಸ್ ಅಂತ ನಮ್ ಕೈಲಿ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರು. ಯಾಕಂದ್ರೆ ನಾವು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ತಾನೇ ಮಾಡಿರ್ತೀವಿ, ಸೊ ನಮ್ ಡಿಶ್ಗೆ ನಾವೇ ಮಾರ್ಕ್ಸ್ ಕೊಡ್ಬೇಕಂದ್ರೆ ಆಗಲ್ಲ ಮಹಾರಾಜ, ಇದು ನಿಮ್ ಕೈಗೆ ಬಿಟ್ಟಿರೋದು ಅನ್ನೋ ತರ ಹೇಳ್ಬಿಟ್ಟು. ಅದರಿಂದ ಲೈಟ್ ಆಗಿ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಸಂತೋಷ ಆಗುತ್ತೆ. ಲೈಟ್ ಆಗಿ ತಿರುಗ್ಬಿಟ್ಟು ನಮಸ್ಕಾರನ ಹಾಕ್ತಾಳ, ಅವರು ನಮಸ್ಕಾರನ ಹಾಕ್ತಾರೆ. ಆಮೇಲೆ ನಮ್ ಹೀರೋ ಹೇಳ್ತಾನೆ, ಓಕೆ ನೀವೇ ನಿಮ್ ಬಾಯಾರೆ ಹೇಳಿದೀರಾ, ಪ್ಲಸ್ ಎಲ್ಲರೂ ಅದನ್ನ ಕೇಳಿಸ್ಕೊಂಡಿದೀರಾ, ಕುಕ್ಸ್ ಮಾಡಿರೋ ಅಡ್ಗೆನ ಅವ್ರವ್ರೇ ತಿಂದ್ಬಿಟ್ಟು ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡೋದು ಆಗಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಇನ್ನು ಅದಕ್ ಮೇಲೆ ನಮ್ದೇನಿದೆ ಮಾತಾಡೋದಕ್ಕೆ, ಈ ರೌಂಡ್ ಕೂಡ ಟೈ ಅಂತ ಹೇಳ್ಬಿಟ್ರು. ಈ ರಿಸಲ್ಟ್ ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ಗೆ ಸಖತ್ ಶಾಕ್ ಆಗೋಯ್ತು, ಅವಳೊಂಥರ ಸೈಲೆಂಟ್ ಆಗ್ಬಿಟ್ಲು. ಆಮೇಲೆ ನಮ್ ಹೀರೋ ಪಕ್ಕದಲ್ಲಿರೋ ಯೂಹುನ್ ಹತ್ರ ಕೇಳ್ತಾರೆ, ಏನು ನಿಮ್ಗೆ ರಿಸಲ್ಟ್ ಅಲ್ಲಿ ಓಕೆನಾ ಅಂತಾಗ ಅವನಿಗೇನು ಓಕೆನೆ, ಸಂತೋಷನೇ ತಾನೆ, ಯಾಕಂದ್ರೆ ಆಲ್ರೆಡಿ ನಮ್ ಹೀರೋನೇ ಹೇಳ್ಬಿಟ್ಟ 3 ರೌಂಡ್ ಅಂದ್ರೆ 3 ರೌಂಡ್ ಅಲ್ಲಿ ಕೂಡ ಇವ್ರು ಏನಾದ್ರು ಟೈ ಅಪ್ ಆಗ್ಬಿಟ್ರೆ ನಿಮ್ಗೆ ಫೇವರ್ ಸಿಗುತ್ತೆ ಅಂತ. ಸೊ ಅವನು ಖುಷಿಯಾಗಿ ಓಕೆ ಅನ್ನೋ ತರ ಹೇಳ್ತಾ ಇದ್ದಾನೆ. ಅವ್ನಿಂಗ್ ಅಂದಿದ ತಕ್ಷಣ ನಮ್ ಹೀರೋ ಕೂಡ ನಗು ಬಂತು, ಇದಕ್ಕೋಸ್ಕರ ತಾನೇ ನಾವು ವೇಟ್ ಮಾಡ್ತಾ ಇದ್ದಿದ್ದು ಅಂತ ಸ್ಮೈಲ್ ಮಾಡ್ದವನು, ಓಕೆ ನಾಳೆ ಕಾಂಪಿಟೇಷನ್ ಗೆ ಎಲ್ಲದೂ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನು ಡಿಸ್ಪಸ್ ಮಾಡ್ಬಿಟ್ರು. ನಮ್ ಹೀರೋ ಮತ್ತೆ ಯೂಹುನ್ ಅಲ್ಲಿಂದ ಹೋದ್ಮೇಲೆ ನಮ್ ಹೀರೋಯಿನ್ ಮತ್ತೆ ಆ ಶೆಫ್ ಇಬ್ರು ಚೈನೀಸ್ ಶೆಫ್ ಇಬ್ರು ಮಾತಾಡ್ಕೊಂತಾರೆ, ನಾನಿವತ್ತು ವಿನ್ ಮಾಡ್ಬೇಕಾಗಿತ್ತು ಬಟ್ ಚಾನ್ಸ್ ಮಿಸ್ ಆಯ್ತು ಅಂದಾಗ ಆ ಚೈನೀಸ್ ಕುಕ್ ಕೂಡ ಹೇಳ್ತಾರೆ, ಹೌದು ನಾವೇನು ಸೋತಿಲ್ವಲ್ಲ ಅಂದಾಗ, ಅದೇನೋ ನಿಜಾನೇ, ಓಕೆ ದೆನ್ ನಾಳೆ ಮ್ಯಾಚ್ ಅಲ್ಲಿ ನೋಡೋಣ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ಹೌದು ನಾಳೆ ಮ್ಯಾಚ್ ಅಲ್ಲಿ ನೋಡೋಣ, ಆದ್ರೆ ನಾನು ಇಂಗ್ರೀಡಿಯೆಂಟ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬಿಟ್ಟೆ ಅಂತ ಕಾಣಿಸುತ್ತೆ ಅಂದಾಗ ಆಪೋಸಿಟ್ ಅಲ್ಲಿ ಇರೋ ಚೈನೀಸ್ ಕುಕ್ ಕೂಡ ಹೇಳ್ತಾರೆ, ಹೌದು ನಾನು ಎಲ್ಲದನ್ನು ಕರೆಕ್ಟ್ ಆಗಿ ಮಾಡಿದೆ, ಆದ್ರೆ ಇಂಗ್ರೀಡಿಯೆಂಟ್ಸ್ ಮೇಲೆ ಒಂದ್ ಸ್ವಲ್ಪ ಗಮನ ಬಿಟ್ಬಿಟ್ಟೆ, ಬಟ್ ನಾಳೆ ಎಲ್ಲದನ್ನು ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೊಂತೀನಿ ಅಂದಾಗ ನಮ್ ಹೀರೋಯಿನ್ಗೂ ಸಂತೋಷ ಆಗುತ್ತೆ. ಇಲ್ಲಿ ಅವ್ರು ಏನೇನ್ ಮಿಸ್ಟೇಕ್ ಮಾಡಿದ್ರು ಅಥವಾ ಏನನ್ನ ಅವ್ರು ಮಿಸ್ ಮಾಡ್ಕೊಂತಾರೆ ಅನ್ನೋದನ್ನ ಒಬ್ಬರಿಗೊಬ್ರು ಆಪೋಸಿಟ್ ಟೀಮ್ ಅಂತ ಕೂಡ ನೋಡ್ದೆ ನೀಟಾಗಿ ಶೇರ್ ಮಾಡ್ಕೊಂಡ್ರು. ಸರಿ ನಾಳೆ ಕಾಂಪಿಟೇಷನ್ ಅಲ್ಲಿ ನೋಡೋಣ ಅಂತ ಹೇಳಿ ಅಲ್ಲಿಂದ ಡಿಸ್ಪಸ್ ಆಗ್ತಾರೆ. ಹೋಗೋಣ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಹೆಂಗೆ ಅಂತ. ಆಮೇಲೆ ಚೈನೀಸ್ ಅವ್ರು ಅಲ್ಲಿಂದ ಹೊರಟೋದ್ರ. ಆಗ ಸೀನಿಯರ್ ಶೆಫ್ ಕೇಳ್ತಾರೆ, ಇದೇನಿದು ನಾನ್ ಗೆದ್ದಿಲ್ಲ ನೀನ್ ಗೆದ್ದಿಲ್ಲ ಅಂತ ಮಾತಾಡ್ತಾ ಇದೀರಾ, ಏನ್ ಅರ್ಥ ಅಂದಾಗ ಹೀರೋಯಿನ್ ಅಂತಾಳೆ, ಖಂಡಿತ ಇವಾಗ ಏನಾದ್ರೂ ಮಾರ್ಕ್ಸ್ ಕೊಡೋಂಗಿದ್ದಿದ್ರೆ ನಾವೇ ವಿನ್ ಆಗ್ತಾ ಇದ್ವಿ, ನಮ್ದು ಪರ್ಫೆಕ್ಟ್ ಆಗಿ ಡಿಶ್ ಬಂದಿತ್ತು, ಅವ್ರ ಡಿಶ್ ಬಂದು ಮನಸ್ಸಿಗೆ ಇಷ್ಟ ಆಗೋ ತರ ಇತ್ತು, ಸೊ ಯಾರು ಸೋತಿಲ್ಲ ಯಾರು ಗೆದ್ದಿಲ್ಲ, ಸರಿ ನಾಳೆ ಕಾಂಪಿಟೇಷನ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ನಾಳೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಅವ್ರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ವಿಲ್ ವಿಶರ್ ತಾತ ಬರ್ತಾರೆ. ಮಹಾರಾಜ ಅವ್ರು ನಿಮ್ಮನ್ನ ಮೀಟ್ ಮಾಡ್ಬೇಕಂತಿದ್ದಾರೆ ಅಂದಾಗ ಇವಳಿಗೆ ಶಾಕ್, ಇದೇನಿದು ಇವಾಗ ಏನಕ್ಕೆ ಮೀಟ್ ಮಾಡ್ಬೇಕಂತಿದ್ದಾರೆ, ಕಿಚನ್ ಅಲ್ಲಿ ಬೇರೆ ತುಂಬಾ ಕೆಲಸ ಇದೆ ಅನ್ಕೊಂಡು ಸರಿ ಆಯ್ತು ಈವ್ನಿಂಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಈವ್ನಿಂಗ್ ನಮ್ ಹೀರೋನ ನೋಡೋದಕ್ಕೋಸ್ಕರ ಅವ್ರ ಪ್ರೈವೇಟ್ ಪ್ಲೇಸ್ ಗೆ ಹೋಗಿರ್ತಾಳೆ. ನನಗೆ ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ, ನಾಳೆ ಕಾಂಪಿಟೇಷನ್ ಗೆ ತುಂಬಾ ವಿಷಯಗಳನ್ನ ಪ್ರಿಪೇರ್ ಮಾಡ್ಬೇಕು, ಏನ್ ಹೇಳಿ ನನ್ನ ಕರೆದಿದ್ದು ಅಂದಾಗ, ಏನಿಲ್ಲ ತುಂಬಾ ಕಷ್ಟ ಪಡ್ತಾ ಇದೀರಲ್ವಾ, ಜಸ್ಟ್ ಒಂದು ಪಾರ್ಟಿ ಮಾಡ್ಕೊಳಕ್ಕೆ ಅಂದಾಗ, ಏನು ಡ್ರಿಂಕ್ಸ್ ಅಂದಾಗ, ನೋ ಡ್ರಿಂಕ್ಸ್ ಅಲ್ಲ ಗ್ರೀನ್ ಟೀ ಕುಡಿ ಅಂತ ಹೇಳಿ ಕೊಡ್ತಾರೆ. ಅವಳು ಅದನ್ನ ತಗೊಂತಾಳೆ. ನೋಡಿದ್ರೆ ಇನ್ನೇನ ಟೀನ ಕುಡಿಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಟೀ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಚಂದ್ರ ಕಾಣಿಸ್ತಾ ಇರ್ತಾನೆ. ವಾವ್ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಪ್ಪಲ್ಲಿ ಅಂದಾಗ ಹೀರೋ ಅಂತಾನೆ, ಹೌದು ಅದಕ್ಕೆ ನಿನ್ನ ಆ ಜಾಗದಲ್ಲಿ ಕೂರ್ಸಿದ್ದು, ಅಲ್ಲಿ ಕುತ್ಕೊಂಡ್ ಕುಡಿದ್ರೆ ಕರೆಕ್ಟ್ ಆಗಿ ಚಂದ್ರ ಆ ಕಪ್ ಒಳಗಡೆ ಬೀಳ್ತಾನೆ, ಇದ್ರ ನಾವು ಮೂನ್ ಟೀ ಅಂತೀವಿ ಅಂದಾಗ ಇವಳಿಗೂ ತುಂಬಾ ಸಂತೋಷ ಆಗುತ್ತೆ.
ಇರುತ್ತೆ. ಅದನ್ನ ಟೇಸ್ಟ್ ಕೂಡ ಮಾಡಿ ನೋಡ್ತಾಳೆ. ಹೌದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ತುಂಬಾ ರಿಫ್ರೆಶಿಂಗ್ ಆಗಿದೆ, ನಂಗೆ ಮೈಂಡ್ ಸ್ವಲ್ಪ ರಿಲೀಫ್ ಆಗಿದೆ ಅಂತ ಕೂಡ ಹೇಳ್ತಾಳೆ. ಅದಾದ್ಮೇಲೆ ಕೈಗೆ ಗಾಯ ಆಗಿರತ್ತಲ್ವಾ, ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಈ ಗಾಯದಿಂದ ಈ ಕೈನ ಇಟ್ಕೊಂಡು ಇವತ್ತು ನಿನ್ಗೆ ಡಕ್ನ ಇಟ್ಕೊಂಡು ಯಾವ ಕಟ್ ಮಾಡಕ್ಕೂ ಬಂದಿಲ್ಲ, ಅಡ್ಗೆ ಮಾಡಕ್ಕೂ ಬಂದಿಲ್ಲ, ಇನ್ ನಾಳೆ ಯಾವ ತರ ಮಾಡ್ತೀಯ ಅಂದಾಗ ಇವಳು ಅಂತೇಳ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಮ್ ಟೀಮ್ ಮೆಂಬರ್ಸ್ ನಂಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ, ನಾನು ಒಬ್ಳೆ ಕಷ್ಟ ಪಡ್ತಾ ಇಲ್ವಲ್ಲ, ಅವರು ನನ್ ಜೊತೆ ಇದ್ರೆ ನಾನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ನಿಂಗ್ ಸ್ವಲ್ಪನೂ ಭಯಾನೇ ಇಲ್ವಲ್ಲ, ಅಷ್ಟು ಅಸಾಲ್ಟ್ ಆಗಿ ಹೇಳ್ತಾ ಇದೀಯಾ, ಇವತ್ತೇ ಸೆಕೆಂಡ್ ರೌಂಡ್ ಕೂಡ ಟೈಲ್ ಮುಗ್ದಿದೆ, ನಿನ್ಗೆ ಭಯಾನೇ ಇಲ್ವಾ ಅಂದಾಗ ನನ್ಗೆ ಏನು ಭಯ ಇಲ್ಲ, ನಾವ್ ವಿನ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನ್ಗೆ ಇದೆ. ಹೇಳೋದನ್ನ ಮರ್ತ್ಬಿಟ್ಟೆ, ಆಕ್ಚುಲಿ ನಾನ್ ನಿಮ್ಮೇಲೆ ಇವಾಗ ಫಸ್ಟ್ ಕೋಪ ಪಡ್ಬೇಕಾಗಿರೋದು, ನೀವೇನೋ ಆ ರೌಂಡ್ ಫಿನಿಶ್ ಆದ್ಮೇಲೆ ಸೆಕೆಂಡ್ ರೌಂಡ್ ಫಿನಿಶ್ ಆದ್ಮೇಲೆ ರೂಲ್ಸ್ ನ ಚೇಂಜ್ ಮಾಡ್ತೀನಿ ಅಂದಾಗ ನನ್ಗೆ ಏನು ಅಂತ ಅನ್ಸ್ಬಿಟ್ಟಿತ್ತು, ನೀವ್ ನೋಡಿದ್ರೆ ನಮ್ ಡಿಶ್ ನಾವೇ ಟೇಸ್ಟ್ ಮಾಡ್ಬಿಟ್ಟು ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ರೆ ಅದೇಂಗ್ ಮಾರ್ಕ್ಸ್ ಕೊಡಕ್ಕಾಗುತ್ತೆ, ನಾವು ನೀವೆಲ್ಲ ನಮ್ ತಲೆ ಮೇಲೆ ಹಾಕ್ಬಿಟ್ರಿ ಅಂತ ಒಂದ್ ಸ್ವಲ್ಪ ಕೋಪದಲ್ಲೇ ಮಾತಾಡಿದಾಗ ಹೀರೋಗೆ ನಗು ಬಂದ್ಬಿಡ್ತು. ಅದಕ್ಕೆ ನಾ ಮೇಡಮ್ ಇವತ್ತು ಕೋಪದಲ್ಲಿ ಇರೋದು ಅಂದಾಗ ಅವಳು ಅಂತಾಳೆ, ಇಲ್ಲ ನಾವ್ ಎಷ್ಟು ಕಷ್ಟಪಟ್ಟು ಅಡ್ಗೆ ಮಾಡಿದ್ವಿ, ನಮ್ಗೇನಾದ್ರೂ ನ್ಯಾಯ ನೀತಿಯಿಂದ ಮಾರ್ಕ್ಸ್ ಸಿಕ್ಕಿದ್ರೆ ನಿಜವಾಗ್ಲೂ ನಾವೇ ವಿನ್ ಆಗ್ತಾ ಇದ್ವಿ ಅನ್ನೋ ತರ ಇವಳು ಸ್ವಲ್ಪ ಡಲ್ ಆಗಿ ಹೇಳಿದಾಗ ಹೀರೋಗೆ ಅರ್ಥ ಆಯ್ತು ಈ ಕಾಂಪಿಟೇಷನ್ ಗೋಸ್ಕರ ಅವಳು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ. ಆಕ್ಚುಲಿ ಈ ಕಾಂಪಿಟೇಷನ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದೆ, ನೀನ್ ಮಾತ್ರ ಅಲ್ಲ ನಮ್ ಟೀಮೇ ತುಂಬಾ ಚೆನ್ನಾಗಿ ಕಷ್ಟಪಟ್ರು, ಈ ಕಾಂಪಿಟೇಷನ್ ಇಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ನಿಮ್ಗೆ ಅಂತ ಗೊತ್ತಿದ್ರೆ ನಾನು ಇದಕ್ಕೆ ಒಪ್ಕೊಂತಾನೆ ಇರ್ಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ನಮ್ ಕೊರಿಯಾದ ಫ್ಯೂಚರ್ ನನ್ನ ಚೈನಾ ಅವ್ರ ಕೈಯಲ್ಲಿ ಇಟ್ಟಂಗೆ ಆಗ್ಬಿಟ್ಟಿದೆ, ಇವಾಗೂ ಏನು ಕಾಲ ಮಿಂಚಿಲ್ಲ, ನಾನ್ ಬೇಕಾಗಿದ್ರೆ ಹೋಗಿ ಅವ್ರ ಹತ್ರ ಒಂದು ಸಾರಿ ಕೇಳಿದ್ರೆ ಸಾಕು, ಎಲ್ಲದನ್ನು ಸೆಟ್ ಮಾಡ್ಬಿಡ್ಬೋದು, ನಿಮ್ಗೆ ಕಷ್ಟ ಆಗೋದಿಲ್ಲ, ನಾನು ಹೋಗ್ಬಿಟ್ಟು ಸಾರಿ ಕೇಳ ಅನ್ನೋ ಹತ್ರ ಕೇಳಿದಾಗ ಇದಕ್ಕೆ ನಮ್ ಹೀರೋಯಿನ್ ಹೆಂಗ್ ಒಪ್ಕೊಂತಾಳೆ, ಛೇ ನೀವ್ ಯಾರ ಹತ್ರ ಏನೋ ಹತ್ರ ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ನೀವ್ ಯಾವಾಗೂ ಗಂಭೀರವಾಗಿ ಮಾತಾಡ್ತಿರಲ್ವಾ ಈ ಕಾಂಪಿಟೇಷನ್ ಅಲ್ಲಿ ನಾವೇ ವಿನ್ ಆಗಿದ್ದು ಅಂತ, ಆದ್ರೆ ನಾಳೆ ಕಾಂಪಿಟೇಷನ್ ಅಲ್ಲಿ ನೀವ್ ಹೇಳ್ತೀರಾ ಆ ಕಾನ್ಫಿಡೆನ್ಸ್ ನನಗಿದೆ, ನಾನು ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತ ಇವಳು ತುಂಬಾನೇ ಚೆನ್ನಾಗಿ ಮಾತಾಡ್ತಾಳೆ. ಇವಳು ಈ ತರ ಕಾನ್ಫಿಡೆನ್ಸ್ ಅಂತ ಮಾತಾಡೋದ್ರಿಂದ ನಮ್ ಹೀರೋಗೂ ಸ್ವಲ್ಪ ಸಂತೋಷ ಆಗುತ್ತೆ. ಸರಿ ನಾಳೆ ಕಾಂಪಿಟೇಷನ್ ಗೆ ಆ ಕುಕ್ಕರ್ದು ಮುಚ್ಚಲ ಇನ್ನೂ ಬಂದಿಲ್ವಲ್ಲ, ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅವಳಿಗೆ ಅದ್ರ ಬಗ್ಗೆ ಚಿಂತೆನೆ ಇಲ್ಲ. ಜುಂಗ್ಸನ್ ಅವರು ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಕಾಂಪಿಟೇಷನ್ ನಡೆಯೋದಕ್ಕೂ ಮುಂಚೆ ನನಗೆ ನನ್ನ ಕೈಗೆ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ, ನನ್ಗೆ ಅವ್ರ ಮಾತ್ ಮೇಲೆ ನಂಬಿಕೆ ಇದೆ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದೀರಾ, ನೀವ್ ಆರಾಮಾಗಿ ಇರಿ ಅಂತ ಹೇಳ್ತಾಳೆ. ಆಗ ಹೀರೋ ಕೇಳ್ತಾನೆ, ಇನ್ ಕೇಸ್ ನಾಳೆ ಕಾಂಪಿಟೇಷನ್ ಅಲ್ಲಿ ಸೋತೋಗ್ಬಿಟ್ರೆ ಅಂತ ಇವ್ನು ಹೇಳಿ ಮುಗಿಸೋಷ್ಟ್ರಲ್ಲಿ ಇವಳು ಅಂದ್ಬಿಡ್ತಾಳೆ, ಸೋತೋಗ್ತೀವಿ ಅನ್ನೋ ಮಾತಿಗೆ ಅಲ್ಲಿ ಜಾಗನೇ ಇಲ್ಲ, ಖಂಡಿತ ನಾಳೆ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಲೋದು ಅಂತ ಹೇಳಿ ಆ ಬಿಸಿ ಟೀನ ಕೈಗೆ ಎತ್ಕೊಂತಾಳೆ. ನೋಡಿ ಆ ಗಾಯ ಆಗಿತ್ತಲ್ಲ ಅದ್ರ ಮೇಲೆನೆ ಚಲ್ಕೊಂಡ್ಬಿಟ್ಲು. ಹೀರೋಯಿನ್ ನೋವಲ್ಲಿ ನರಳ್ತಾ ಇದ್ದಾಳೋ ಇಲ್ವೋ, ನಮ್ ಹೀರೋಯಿನ್ ನೋವು ಪಡ್ತಾ ಇರೋದನ್ನ ನೋಡಿ ಇವನ್ ಸಖತ್ ನರಳಾಡ್ಬಿಟ್ಟ. ಅಲ್ಲಿರೋ ವೆಲ್ವಿಶರ್ ತಾತಗೆ ಹೇಳ್ತಾರೆ ಆದಷ್ಟು ಬೇಗ ರಾಜವೈದ್ಯರನ್ನ ಬರಕ್ ಹೇಳಿ ಅಂತ. ಅಷ್ಟೇ ನಮ್ ಹೀರೋಯಿನ್ ಕೈಗೆ ಗಾಯ ಆಗಿತ್ತಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ನನ್ಗೆ ಪ್ರಾಮಿಸ್ ಮಾಡು ಇನ್ ಯಾವ್ದೇ ಕಾರಣಕ್ಕೆ ಈ ತರ ನೀನ್ ಗಾಯ ಮಾಡ್ಕೊಳ್ಳಲ್ಲ ಅಂತ, ಆದ್ರಿಂದ ನಿನಗೆ ಎಷ್ಟು ನೋವಾಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾನೇ ನೋವಾಗುತ್ತೆ ಅಂತ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡದ್ನ ಹೀರೋಯಿನ್ ಎಲ್ಲ ಒಂಥರ ಶಾಕ್ ಆಗೋಯ್ತು, ಯಾಕೆ ಇವಾಗ ಇವ್ನ ಈ ತರ ಮಾತಾಡ್ತಾ ಇದ್ದಾನೆ ಅಂತ. ಅಷ್ಟೇ ಅಲ್ಲ ಆಲ್ರೆಡಿ ಒಬ್ಬರ ಮೇಲೆ ಒಬ್ಬರಿಗೆ ಫೀಲಿಂಗ್ಸ್ ಇತ್ತು, ಬಟ್ ಅದನ್ನ ಅಷ್ಟಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಲಿಲ್ಲ. ಈ ತರ ದಿನಗಳಿಗೆ ಸಾಕ್ತಾ ಫೀಲಿಂಗ್ಸ್ ಇನ್ನೂ ಜಾಸ್ತಿನೇ ತಾನೇ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ತಲೆ ರಾಜವೈದ್ಯರು ಕೂಡ ಬಂದ್ರು, ನಮ್ ಹೀರೋಯಿನ್ಗೆ ಕೈಗೆ ಅವ್ರ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಒಂದ್ ಸ್ವಲ್ಪ ಆಯಿಂಟ್ಮೆಂಟ್ ನ ಕೂಡ ಕೊಟ್ಟಿರ್ತಾರೆ. ಅವರ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈ ಕೈ ನನ್ಗೆ ಇವಾಗ ನಾರ್ಮಲ್ ಆಯ್ತು, ತುಂಬಾ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾಳೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಹೆಂಗ್ ನಡೀತಿದೆ ನಮ್ ಹೀರೋಯಿನ್ ಲವ್ ಸ್ಟೋರಿ, ತುಂಬಾ ಚೆನ್ನಾಗಿದೆ ಅಲ್ವಾ, ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಪಾರ್ಟ್ಸ್ ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.